ಕೌಂಟ್ರ್ ಓಪನ್ ಮಾಡ್ತಾರೆ ಮುಂಚೆನೆ ಆ ಕೌಂಟ್ರ್ ಮುಂದ್ಗಡೆ ಎಷ್ಟು ಜನ ಬಂದು ಕ್ಯೂ ನಿಂತಿರೋರು ಕೌಂಟ್ರ್ ಮುಂದ್ಗಡೆ. ಮತ್ತೆ ಎಲ್ಲ ಪ್ರಸಾದ ಕೊಂಡು ಹೊರಟೋದ್ರು. ಒಬ್ಬರು ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀರ ಅಲ್ಲ. ಸರಿ, ಅವ್ರು ಯಾರು ಎಕ್ಸಿಕ್ಯೂಟಿವ್ ಆಫೀಸರ್ ಪಾಪ ಈಗ ನಮ್ಮ ಇವರು ಆನಂದಪ್ಪ ಸ್ವಾಮಿಗಳು ಹೇಳಿದ್ರಲ್ಲ ಮೊನ್ನೆ, ಬರಲಿ ಒಂದು 10 ವರ್ಷ ಆದರೂ ಪ್ರಸಾದ ತಿಂದಮೇಲೆ ಅವ್ರಿಗೆ ಆಸಕ್ತಿ ಬರುತ್ತೆ, ಆಶ್ರಮ ಬರತಕ್ಕಂಥ ಸಂಸ್ಕಾರದಿಂದ ಮತ್ತೆ ಕೇಳತಕ್ಕಂಥ ಸಂಸ್ಕಾರ, ಮತ್ತೆ ಮುಕ್ತಿ ಬೆಳೆಯತಕ್ಕಂಥ ಸಂಸ್ಕಾರ ಬರುತ್ತೆ ಅಂದ್ಬಿಟ್ಟು ಅಲ್ಲೂ ಎಕ್ಸಿಕ್ಯೂಟಿವ್ ಆಫೀಸರು ತಿನ್ಕೊಂಡು ಪ್ರಸಾದ ತಿನ್ನಲಿ ಮೊದಲು, ಯಾವಾಗ ಅವ್ರಿಗೂ ಆಸಕ್ತಿ ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ಇದ್ದು ಎಲ್ಲ ಅವತ್ತು ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಡೋಗೋರು. ಮತ್ತೆ ಹತ್ತಾಗಿ ತಿರುಗ್ತಿರಲಿಲ್ಲ. ಮತ್ತು ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಬಂದರು, ಈ ಕೈವೇಲೆ ಅನ್ನೋ ಸ್ವಾಮೀಜಿ ಥರ ನೋಡಿದ್ರು, ಇದೆಂಥದ್ದು, ಇದು ಬರೀ ಪ್ರಸಾದಕ್ಕೋಸ್ಕರ ಬರ್ತಾರೆ, ಹಾಗೆ ಹೊರಟೋಗ್ತಾರೆ, ಒಳಗಡೆ ವಿಗ್ರಹ ದರ್ಶನ ದೇವ್ರ ದರ್ಶನ ಮಾಡಲ್ಲ ಇವರು ಅಂತ ಏನು ಮಾಡಿದ್ರು, ಕೌಂಟ್ರ್ ಪ್ರಸಾದ ಮಾಡೋ ಕೌಂಟ್ರ್ ಇತ್ತಲ್ಲ ಅದನ್ನು ಒಳಗಡೆಗೆ ಹಾಕಿದ್ರು. ಎಂಟ್ರೆನ್ಸ್ ಬಂದು ದರ್ಶನ ಮಾಡಿಕೊಂಡು ಯಾರು ದರ್ಶನ ಮಾಡ್ತಾರೋ ಅವ್ರಿಗೇ ಪ್ರಸಾದ. ಆವಾಗ ವಿಧಿ ಇಲ್ದಿರ ಹೋಗಿ ಈಗ ಅಂದ್ಕೊಂಡು ಮತ್ತೆ ಪ್ರಸಾದಕ್ಕೆ ಹೋಗೋರು. ಅಂದರೆ ನಮಗೆ ಆಸಕ್ತಿ ಯಾಕಪ್ಪ ಬರಲ್ಲ ಅಂದರೆ, ಏನೋ ಈ ಲೌಕಿಕದಲ್ಲಿ ಏನೋ ಪಡೀತೀವಿ ಅಂತ ತಮ್ಮ ಜೀವನ ತಾವು ಕುರಿತು ಯೋಚನೆ ಮಾಡಲ್ಲ. ಎಲ್ಲಿನ ತನಕ ಯೋಚನೆ ಮಾಡಲ್ಲೋ ಅಲ್ಲಿನ ತನಕ ಆಸಕ್ತಿ ಬರಲ್ಲ ಹೇಳ್ತಾರೆ ಮಹಾತ್ಮರು. ಬಟ್ ನಾವು ಯೋಚನೆ ಮಾಡೋ ತನಕ ಏನಾಗಲ್ಲ. ಇರಲಿ, ಆದರೆ ಕನಿಷ್ಠ ಪಕ್ಷ ಯಾರು ಉಳಿದ್ಯಾರೋ 18 ಜನ ಮುಕ್ತಿ ಇಲ್ದಿರ ಅವ್ರಿಗಾದ್ರೂ ಆಸಕ್ತಿ ಇದೆ ಅನ್ನತಕ್ಕ ದೃಷ್ಟಿಯಿಂದ ನಾವು ಪ್ರಾರಂಭ ಮಾಡಿದ್ರೆ ಸುಮತಿ ಆಗತಕ್ಕಂಥ ಯಾವ ರೀತಿ ದುರ್ಮತಿ ಸುಮತಿ. ದುರ್ಮತಿ ಅಂದರೆ ಶರೀರವೇ ನಾನು ಅಂತ ಕರ್ಮಗಳನ್ನು ಮಾಡಿಕೊಂಡು ಅದರ ಫಲವನ್ನು ಪಡೆದು ಮತ್ತೆ ಪಾಪ ಪುಣ್ಯ ಧರ್ಮ ಅಧರ್ಮ ಅಂತ ಕಟ್ಕೊಂಡು ಮತ್ತೆ ಜನ್ಮ ಬರತಕ್ಕಂಥ ರೀತಿ ಜೀವನ ಮಾಡತಕ್ಕಂಥ ದುರ್ಮತಿ. ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ನಾನಲ್ಲ, ಇವೆಲ್ಲವನ್ನು ಯಾವುದಕ್ಕೂ ಅಂಟಿದೆ ಇರತಕ್ಕಂಥ ನಿರ್ಲಿಪ್ತ ಸಾಕ್ಷಿ ಸ್ವರೂಪ ಅಂತ ತಿಳ್ಕೊಳ್ಳತಕ್ಕಂಥದ್ದು ಸುಮತಿ. ಸೊ ಆ ಸುಮತಿ ಆಗಬೇಕಾದ್ರೆ ಕರ್ಮಗಳನ್ನು ನಾವು ಯೋಗ ಬುದ್ಧಿಯಿಂದ ಮಾಡಬೇಕು. ಮಾಡಬೇಕಾದಾಗ ಕರ್ಮ ಎಲ್ಲಿ ನಡೆಯುತ್ತೆ, ಕರ್ಮ ಪ್ರಚೋದಕರು, ಆ ಕರ್ಮ ಪ್ರಚೋದಕರಲ್ಲಿ ಎಷ್ಟು ಥರ ಇದೆ ಅನ್ನತಕ್ಕಂಥ ವಿಷಯನ ಕೃಷ್ಣ ಪರಮಾತ್ಮ ವರ್ಣನೆ ಮಾಡ್ತಾ ಜ್ಞಾನ ಜ್ಞೇಯ ಅನ್ನತಕ್ಕಂಥ ತಿಳಿಸ್ಕೊಟ್ಟು, ಮತ್ತು ಕರ್ತೃವಿನಲ್ಲಿ 3 ವಿಧ ಅಂದರೆ ತಮೋಗುಣದಿಂದ ಕರ್ತೃತ್ವ, ರಜೋಗುಣದಿಂದ ಕರ್ತೃತ್ವ ಮತ್ತು ಸಾತ್ವಿಕ ಅಂತ ಕರ್ತೃತ್ವ. ಸಾತ್ವಿಕ ಅಂತ ಕರ್ತೃ ಆದ್ರೇ ಮುಂದೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಈ ಪ್ರವಚನಕಾರರು ಕೆಲವರು ನಿಜದವರು, ಕೆಲವ್ರನ್ನ ನೋಡಿದ್ದೀನಿ, ಅವರೇನು ಸಾಧನೆ ಮಾಡಿಲ್ಲ, ನಥಿಂಗ್. ಏನೋ ಒಂದು ಸ್ವಲ್ಪ ಸಂಸ್ಕೃತ ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರೆ, ಯಾವ ಸಾಧನೆ ಮಾಡಲಿಲ್ಲ. ಅವರು ಈ ಸಾಧನವಾಗೆಲ್ಲ ತೆಗೆದಾಕ್ತಾರೆ. ಎಲ್ಲಿನ ತನಕ ಅಂತಃಕರಣ ತಯಾರಾಗಲು ಅಲ್ಲಿನ ತನಕ ಏನು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅಂತಃಕರಣ ತಯಾರು ಮಾಡಲಿಕ್ಕೆ ಇಲ್ಲಿ ಹೇಳ್ತಾ ಬೆಳಗಿನ ಒಂದು ಇದರಲ್ಲಿ ತಾಮಸ ಕರ್ತೃ ಅನ್ನತಕ್ಕಂಥ ನೋಡಿದ್ವಿ. ಅದನ್ನು ಮತ್ತೊಂದು ಯಾವುದೋ ಒಂದು ಶ್ಲೋಕದಲ್ಲಿ ಎಲ್ಲಿಂದ ತಗೊಂಡಿದ್ದಾರೆ ಈ ಶ್ಲೋಕ ಅಂತ ಗೊತ್ತಿಲ್ಲ. ಮೂರ್ಖಸ್ಯ ಪಂಚಚಿಹ್ನಾನಿ, ಮೂರ್ಖನಿಗೆ ತಮೋಗುಣದಲ್ಲಿ ಇರತಕ್ಕಂಥವನಿಗೆ 5 ಲಕ್ಷಣಗಳಂತಾರೆ. 5 ಲಕ್ಷಣಗಳಂದರೆ ಅವ್ರು ಗುರುತಿಸ್ಲಿಕ್ಕೆ ಅಥವಾ ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಇದು ಲಕ್ಷಣ. ಬೇರೆಯವ್ರನ್ನ ಗುರುತಿಸಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಈ ಲಕ್ಷಣಗಳು ನಮ್ಮ ನಿಜವೋ ಇಲ್ಲೋ ನೋಡ್ಕೋಬೇಕಷ್ಟೇ. ಅದು ಮೂರ್ಖಸ್ಯ ಪಂಚಚಿಹ್ನಾನಿ, 5 ಚಿಹ್ನೆಗಳವನಿಗೆ ಮೂರ್ಖನಿಗೆ. ಏನಪ್ಪ? ಗರ್ವಿ ಅಂದರೆ ಭಾಳಷ್ಟು ಗರ್ವ, ನನ್ನ ಸಮಾನ ಯಾರಿದ್ದಾರೆ, ಏನಿಲ್ಲ, ಇರೋದೇನೋ ಒಂದು ಸ್ವಲ್ಪದಲ್ಲೇ ಅನ್ನ ಮದ ಅರ್ಥ ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದ ರೂಪ ಮದವು ತನ್ನ ತತ್ವದ ಮದ ಧಾತ್ರಿವಶದ ಮದ ಇನ್ನೂ ತನಗೆದುರಿಲ್ಲ ಇಂತೆಂಬ ಮದದೊಳ್ ಭಿನ್ನಕ್ಕೆ ಬಾಯಿಲ್ಲ. ಆ ಮದ ಅನ್ನತಕ್ಕಂದಿದ್ದರೆ ಪರಮಾತ್ಮ ನೀವು ಪ್ರಾರ್ಥನೆ ಮಾಡಲಿಕ್ಕೆ
ಮನಸ್ಸು ಬರಲ್ಲ ಅಂತ ತಮ್ಮಲ್ಲಿದ್ದಂಥ ಮದ ಇತ್ತೋ ಇಲ್ಲೋ ಮಹಾತ್ಮರಲ್ಲಿ ಗುರುತಿಸಿ ಅಪ್ಪ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡ್ರು. ಅದು ಅವರೆಲ್ಲ ಗರ್ವ ಇತ್ತೋ ಇಲ್ಲೋ, ಆದರೆ ಪಾಪ ಜನರಿಗಾದರೂ ಅರ್ಥವಾಗಲಿ ಅನ್ನತಕ್ಕ ರೀತಿಯಲ್ಲಿ ಹೇಳಿದ್ದಾರೆ. ಅದ ಕಾರಣ ನಮ್ಮಲ್ಲಿ ಆ ಮದ ಅನ್ನತಕ್ಕ ಇದೆಯೋ ನನ್ನ ಮದ ಅರ್ಥ ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯವ ರೂಪ ಮದ ತನ್ನ ತತ್ವದ ಮದ ಧಾತ್ರಿವಶದ ಮದ ಇನ್ನೂ ತನಗೆ ಎದುರಿಲ್ಲ ಇಂತೆಂಬ ಮದದೋಡು. ಇನ್ನೂ ಸ್ವಲ್ಪ ಈಗಿನ ಕಾಲಕ್ಕೆ, ಯಾಕೆಂದರೆ ಹಿಂದಿನ ಕಾಲಕ್ಕೆ ಈ ರೀತಿ ಪಬ್ಲಿಕರು ಹೇಳ್ತಿಲ್ಲ ಈ ವಿದ್ಯೆನ, ನಿಜವಾದ ಅದೇ ಕರೆಕ್ಟು. ಬರ್ತಾ ಏನಾಯ್ತು ಇದು? ನಾವು ಕೇಳಿರೋದು ಬಿಡು ಬ್ರಹ್ಮ, ಅದನ್ನೇ ಹೇಳ್ತಿರ್ತಪ್ಪ, ನೀನೇ ಬ್ರಹ್ಮ ಅಂತ. ನಾವು ಕೇಳಿರೋದು, ನೀನು ಕೇಳಿದ್ಯಾ ಸರಿ, ಆ ಬ್ರಹ್ಮವಾಗಿ ಉಳಿದಿದೆಯೋ? ಬ್ರಹ್ಮವಾಗಿ ಉಳಿದಿದೆಯೋ? ಯಾರೋ ಒಬ್ಬ ಹಾಕಿ ಬಂದರು, ಅದೇ ಅವ್ರ ಗುರು ಎಲ್ಲ ತೆಗೆದಾಕ್ಬಿಡಿ, ಇವೆಲ್ಲ ಬೇಡ ಅಂತ ಹೇಳಿದ್ದಾರೆ, ತೆಗೆದಾಕ್ಬಿಟ್ಟಿದ್ದಾರೆ. ನಂಗೆ ಚೆನ್ನಾಗಿ ಅರ್ಥ ಆಗಿದೆ, ನಾನು ಬ್ರಹ್ಮನ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ, ಸಂತೋಷಮ್ಮ. ಅಷ್ಟು ಮಾತ್ರ ನೀವು ಅರ್ಥ ಮಾಡ್ಕೊಂಡಿದ್ದಾರೆ, ಭಾಳ ಸಂತೋಷ ಇದೆ ನನಗೆ. ಕೊನೆಗೆ ಹೇಳ್ತಾರೆ, ಒಂದೇ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ ಅವರಲ್ಲಿಯ ಮನೆ ಕಟ್ಟಿಲ್ಲಂತೆ ಈ ಬ್ರಹ್ಮ. ನಾನು ಕೇಳಿದೆ, ಬ್ರಹ್ಮನಿಗೆ ಅಳಿಯ ಇದ್ದಾನ, ಮಲಗಿದಾಳ, ಎಷ್ಟು ಚೆನ್ನಾಗಿ ಕೊಡ್ಬೇಕಪ್ಪ ನೀವು, ಮತ್ತೇನೋ ಮಾಡ್ತಿದ್ದೆ, ಅಳಿಯ ಇದ್ದಾನ, ಮಲಗಿದಾಳ. ನಾನು ಹೇಳಿದೆ, ನೀವು ಬ್ರಹ್ಮ ಅಂತೀರ, ನಿಮಗೆ ಮಗಳೇ ಬಂದು ಅಳಿಯ ಇಲ್ಲಿ ಬಂದ, ಅದಲ್ಲ ಸಂಪೂರ್ಣ ಅಭಿಮಾನ ಅನ್ನೋ ಬಿಟ್ಟು ಹೋಗಿ ನಾನು ಇಂಥವನು ತಿಳಿದಿರ್ತಕ್ಕಂಥವನು ಅನ್ನೋದು ಅನ್ನಿಸ್ಬಾರ್ದು. ತಿಳಿದಿದ್ದೀನಿ ಅನ್ನೋದಿದ್ದರೆ ನಿಜವಾದ ತಿಳಿದಿಲ್ಲ. ನಿದ್ದೆ ಮಾಡ್ತಿದ್ದಾರೆ, ಮಲಗಿದ್ದಾರೆ, ನಿದ್ದೆ ಬಂತೆ ಅಂತೀವಿ, ಓ ಫಸ್ಟ್ ಕ್ಲಾಸ್ ನಿದ್ದು ಬಂದಿದೆ ಅಂತಾನೆ. ಅಂದ್ರೇನರ್ಥ? ಅದೇ ರೀತಿ ನಾನೇ ಬ್ರಹ್ಮತತ್ವ ತಿಳಿದಿದ್ದೆ ಅನ್ನತಕ್ಕ ಅಭಿಮಾನ ಅಂದರೆ ತಿಳಿದಿಲ್ಲ. ಆದರೂ ಯಾಕೆ ಸಾಧನೆ ಅನ್ನತಕ್ಕ ಇಲ್ಲ. ಸೊ ತಮೋಗುಣ ರಜೋಗುಣ ಎಲ್ಲ ಹೋಗಿ ಸಂಪೂರ್ಣವಾಗಿ ಶುದ್ಧ ಸಾತ್ವಿಕ ಸ್ಥಿತಿಯಲ್ಲಿ ಇದ್ದಾಗ ಜ್ಞಾನ ಆಗತಕ್ಕಂಥದ್ದು ಗರ್ವಿ. ಸೊ ಇದು ಸ್ವಲ್ಪ ಕಾಲ ಕೇಳಿದ್ರೆ ನನಗೆ ಅರ್ಥ ಆಗಿದೆ, ನಾನು ಬೇರೆಯವ್ರಿಗಿನ್ನ ಭಿನ್ನ ಅನ್ನತಕ್ಕಂಥ ಶುರುವಾಗುತ್ತೆ. ಅದು ತಮೋಗುಣನೇ. ಯಾಕೆ ನಾನು ಬೇರೆಯವ್ರಿಗಿನ್ನ ಭಿನ್ನ, ನಂಗೆ ಅರ್ಥ ಆಗಿದೆ ಅಂದರೆ ನಾನು ಅನ್ನೋದನ್ನ ಅಲಂಕಾರ ಮಾಡ್ಕೊಂಡಿದ್ದೀವಿ, ನಾನು ಅನ್ನೋದನ್ನು ತೆಗೆದುಹಾಕಲಿಲ್ಲ, ಅಲಂಕಾರ ಮಾಡ್ಕೊಂಡ್ವಿ. ಪ್ರಯೋಜನ ಆದ ಕಾರಣ ಯಾವುದೇ ರೀತಿ ಗರ್ವ ಅನ್ನತಕ್ಕಂಥ ಇದ್ರೂ ತಮೋಗುಣದು ಮತ್ತು ದುರ್ವಚನಿ. ಬಾಯಿ ತೆಗೆದ ಅಂದರೆ ಯಾರಿಗೂ ಕಣ್ಣಲ್ಲಿ ನೀರು ಬರ್ಸೋದು, ಸಮಾಧಾನವಾಗಿ ಶಾಂತವಾಗಿ ಮಾತನಾಡ್ತಕ್ಕಂಥದ್ದು ಇಲ್ಲವೇ ಇಲ್ಲ. ದುರ್ವಚನಿ ಮತ್ತ ಹಠ ಈ ಏನು ನಾನು ಹಿಡಿದ ಮೊಲಕ್ಕೆ 3 ಕಾಲು ಅಂತಾರೆ. ಈ 3 ಕಾಲು ಮೊಲ ಇರುತ್ತೆ ಅಂದರೆ ನಾನು ನೋಡಿದ್ದೆ, ನನ್ನ ಅನುಭವ. ಸರಿ, ಹಠ ಏನು ಹೇಳ್ತಾ ಇದ್ದೀನಿ, ಅದರ ಅರ್ಥ ಏನು ಗೊತ್ತಿದೆಯೋ ಇಲ್ಲ. ಯಾಕೆಂದರೆ ಮೂರ್ಖತ್ವ ಮತ್ತು ಅಪ್ರಿಯವಾದಿ. ಮಾತಾಡಬೇಕಾದ್ರೆ ಸತ್ಯಂ ಪ್ರಿಯಂ ಹಿತಂ ಚೇತ್. ಸಾಕ್ರೆಟಿಸ್ ಹೇಳ್ತಾರೆ, ಮಾತಾಡಬೇಕಾದ್ರೆ ಮೊಟ್ಟ ತೂಕ ಮಾಡು, ನಿನ್ನ ಮಾತನ್ನು ನೀನು ತೂಕ ಮಾಡಿ ಆಮೇಲೆ ಮಾತಾಡು. ಯಾವ ರೀತಿ ತೂಕ ಮಾಡೋಕ್ಕೆ ಅವರು ಇದನ್ನು ಹೇಳ್ತಾರೆ. ಮಾತನಾಡ್ತಕ್ಕ ಸತ್ಯವೇ, ನೀನು ಸ್ವತಃ ನೋಡಿರ್ತಕ್ಕಂಥದ್ದೇ, ನಿನ್ನ ಅನುಭವದಲ್ಲಿ ಇದೆಯೇ ಅದು ಸತ್ಯ. ಮತ್ತು ನಾನು ಬೇರೆಯವ್ರಿಗೆ ಹೇಳಿದ್ರೆ ಅದು ಅವ್ರಿಗೆ ಪ್ರಿಯವಾಗುತ್ತೆಯೇ ಒಂದು, ಮತ್ತು ಅವ್ರಿಗೆ ಒಳ್ಳೆಯದಾಗುತ್ತೆಯೇ ನೋಡು. ಸತ್ಯಂ ಪ್ರಿಯ ಹಿತಂ, ಈ 3 ತೂಕ ಮಾಡಿ ಮಾತಾಡಬೇಕು. ಬಟ್ ಈ ತಮೋಗುಣ ಇರತಕ್ಕಂಥವ್ರು ಏನು ಹೇಳ್ತಾರೋ, ಯಾಕೆ ಹೇಳ್ತಾರೋ, ಏನು ಮಾತಾಡಬೇಕು, ಎಷ್ಟು ಗಟ್ಟಿ ಮಾತಾಡಬೇಕು, ಮತ್ತು ಯಾರತ್ರ ಮಾತಾಡಬೇಕು, ಯಾರತ್ರ ಯಾವ ವಿಷಯ ಮಾತಾಡಬೇಕು, ಎಷ್ಟು ಮಟ್ಟಿಗೆ ಮಾತಾಡಬೇಕು, ಎಲ್ಲವನ್ನು ಯೋಚನೆ ಮಾಡಿರಬೇಕು.
ಅದಿಲ್ದಿರ ದುರ್ವಚನ, ತನಗೂ ಪ್ರಯೋಜನ ಇಲ್ಲ, ಯಾರ ಹತ್ರ ಮಾತಾಡ್ತಾನೋ ಅವ್ರಿಗೂ ಪ್ರಯೋಜನ ಇಲ್ಲ. ದುರ್ವಚನಿ ಮತ್ತು ಪರೋಕ್ತ ನೈವ ಮನ್ಯಂತೆ, ಬೇರೆಯವ್ರು ಹೇಳಿದ್ದನ್ನು ಒಪ್ಪೋದೇ ಇಲ್ಲ. ಅದು ಸರಿಯಾಗಿರ್ಬೋದು, ಅದು ಒಪ್ಪಲ್ಲ. ಯಾಕೆ? ತಮೋಗುಣ ಅನ್ನತಕ್ಕಂಥ ಅಹಂಕಾರವನ್ನು ಗಟ್ಟಿ ಮಾಡಿ ಕೂಡಿಸಿರುತ್ತೆ, ವಿವೇಕನ ತೆಗಿ ಸಾಧ್ಯವೇ ಇಲ್ಲ. ಸೊ ಬೇರೆಯವರು ಹೇಳಿದ್ದನ್ನು ಒಪ್ಪೋದೇ ಇಲ್ಲ. ತನಗೆ ಏನು ವಿವೇಕ ಮಾಡೋ ಶಕ್ತಿ ಇಲ್ಲ, ಬೇರೆಯವರು ಹೇಳಿದ್ದನ್ನು ಒಪ್ಪಲ್ಲ. ಇನ್ನು ಹೇಗೆ ಉದ್ಧಾರ ಆಗೋದವನು? ನಮ್ಮ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಹೀಗೆ ಇದೆ. ಜನಗಳು ಯಾವ ಪಾರ್ಟಿಯವರಾಗಲಿಲ್ಲ, ನಿಜವಲ್ಲ, ಅದು ಪಾರ್ಟಿ ಬಿಟ್ಬಿಟ್ಟು ನೋಡಿದ್ರೆ ಯಾವುದೇ ಪಾರ್ಟಿಯಾಗಲಿ ಯಾರೇ ಆಗಲಿ ತಾವೇ ಸ್ವತಃ ವಿವೇಕ ಮಾಡೋಲ್ಲ, ಬೇರೆ ಹೇಳೋದಕ್ಕೆ ಕೇಳೋಲ್ಲ. ಯಾರಿಗೂ ಇಂಥ ಸಭೆಗಳು ನಡೆಯುತ್ತೆ, ಇಂಥ ಕಡೆ ಎಲ್ಲ ಹೇಳಿದ್ರೆ ಕೇಳೋಲ್ಲ. ಹೌದಾ? ಹೋಗಲಿ, ಗೌರ್ಮೆಂಟು ಕಂಟ್ರೋಲ್ ಇದೆಯೋ ಅಂದರೆ ಜನಗಳಿಗೆ ಕೇರೇ ಮಾಡೋಲ್ಲ. ಮತ್ತು ಇನ್ನು ದೇಶ ಉದ್ಧಾರ ಆಗಬೇಕು, ಜನಗಳು ಬದಲಾವಣೆ ಆದ್ರೇ. ಇನ್ನು ಅದು ಬಿಟ್ಬೇಡ, ಜನಗಳೆಲ್ಲ ಬದಲಾವಣೆ ಆಗ್ತದೆ, ದೇಶ ಉದ್ಧಾರ ಆಗುತ್ತೆ, ಆ ಸಮಸ್ಯೆ ಬಿಟ್ಟು ನಾನು ಉದ್ಧಾರ ಆಗಬೇಕು. ಮೊದಲು ನಾನು ಉದ್ಧಾರ ಆದರೆ ಆಮೇಲೆ ಬೇರೆ ಬಗ್ಗೆ ಯೋಚನೆ ಮಾಡಿ. ಎದ್ದೆದ್ದು ಬೀಳುತ್ತೆ, ಗದ್ದಲ ಮಾಡುತ್ತೆ, ಜಗವನ್ನೆಲ್ಲ ಉದ್ಧಾರಕ್ಕೆ ಏರುತ್ತೆ. ನಿನ್ನ ಉದ್ಧಾರ ಎಷ್ಟಾಯಿತು ಮಂಕುತಿಮ್ಮ? ಆದ ಕಾರಣ ನಮ್ಮಲ್ಲಿ ಬೆಳಗ್ಗೆ ಹೇಳಿರ್ತಕ್ಕಂಥ ಅಯುಕ್ತ, ಪ್ರಾಕೃತ, ಸ್ತಬ್ಧ, ಶಟೋ, ನೈಕೃತಿಕ, ಅಲಸಃ, ವಿಷಾದಿ, ದೀರ್ಘಸೂತ್ರಿ ಅನ್ನತಕ್ಕಂಥ ಏನು ಹೇಳಿದ್ರು, ಈಗ ಅದನ್ನು ಸಂಕ್ಷಿಪ್ತವಾಗಿ ಗರ್ವಿ, ದುರ್ವಚನಿ, ಹಠಿ ಮತ್ತು ಅಪ್ರಿಯವಾದಿ, ಪರೋಕ್ತ ನೈವ ಮನ್ಯಂತೆ ಅಂತೇನು ಹೇಳ್ತೀರೋ, ಇದು ನಮ್ಮಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನತಕ್ಕ ನೋಡಿ ತೆಗೆದುಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೆಕ್ಸ್ಟು ತಮೋಗುಣದಿಂದ ರಜೋಗುಣಕ್ಕೆ ಹೋಗಬೇಕು. ತಮೋಗುಣದಿಂದ ರಜೋಗುಣ. ಆ ರಜೋಗುಣದ ಕರ್ತೃ ಯಾವ ರೀತಿ ಇರ್ತಾನಪ್ಪ ಅಂದರೆ ನೋಡಿ, 27ನೇ ಶ್ಲೋಕ, 18ನೇ ಅಧ್ಯಾಯದ 27ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ರಾಗಿ ಕರ್ಮ ಫಲ ಪ್ರೇಪ್ಸು ಲುಪ್ತೋ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ ರಾಗಿ ಕರ್ಮ ಫಲ ಪ್ರೇಪ್ಸು ಲುಪ್ತೋ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ರಾಗಿ ಅಂದರೆ ರಾಗ ಅಸ್ತಿ ಇತಿ ರಾಗಿ, ಆಸೆಗಳು ಅನ್ನತಕ್ಕ ಇದೆ. ಅವನು ರಜೋಗುಣ ಇರ್ತಕ್ಕಂಥವ್ರಿಗೆ ಆಸೆಗಳು ಅನ್ನತಕ್ಕಂಥದ್ದಿದೆ. ಎಂಥ ಆಸೆ ಆದರೂ ಸರಿ, ಆಸೆನಲ್ಲಿ ಪ್ರಾಪಂಚಿಕ ದೃಷ್ಟಿಯಿಂದ ಕೆಟ್ಟ ಆಸೆಗಳು ಮತ್ತು ಒಳ್ಳೆಯ ಆಸೆಗಳು ಅನ್ನತಕ್ಕಂಥದ್ದಿದೆ. ಈಗ ಮನೆಯಲ್ಲೇ ಕೂತ್ಕೊಂಡು ಯಾವುದೋ ಟಿ ವಿ ಚಾನೆಲ್ ನೋಡತಕ್ಕಂಥದ್ದು ಕೆಟ್ಟ ಆಸೆ, ಇಲ್ಲಿ ಬರತಕ್ಕ ಒಳ್ಳೆಯ ಆಸೆ. ಯಾಕೆ ಇದು ಏನು ಸಾರ್ಥಕ ಮಾಡುತ್ತೆ ಈ ರೀತಿಯಲ್ಲಿ. ಆದರೆ ಆಸೆ ಅನ್ನತಕ್ಕಂಥದ್ದಿದ್ದರೆ ಅದು ಮನಸ್ಸಿನಲ್ಲಿ ಯಾವುದೇ ರೀತಿಯಂಥ ಆಸೆ ಇಲ್ಲ, ಅದು ಎಲ್ಲಿಗೆ ತೊಗೊಂಡು ಹೋಗುತ್ತೋ ಗೊತ್ತಿಲ್ಲ ನಮ್ಮನ್ನು. ಆದ ಕಾರಣ ಆದರೆ ಆಸೆಗಳನ್ನು ಬೆಳೆಸ್ಕೊಳ್ತಾರೆ ಹೋಗ್ತಿತ್ತು. ಎಲ್ಲಿಂದ ಪ್ರಾರಂಭ ಆಗುತ್ತೆ? ಚಿಕ್ಕ ಮಕ್ಕಳಾಗಿದ್ದ ಬೊಂಬೆ ಬೇಕು ಅನ್ನೋದ್ರಿಂದ ಪ್ರಾರಂಭ ಆಗುತ್ತೆ ಆಡ್ಕೊಳ್ಳೋಕ್ಕೆ. ಬೊಂಬೆ ಇಟ್ಕೊಂಡು ಆಡ್ಕೊಂಡ್ರೆ ಸುಖವಾಗಿರ್ತೀನಿ ಅಂತ. ಅದು ಈಗಿನ ಕಾಲಕ್ಕೆ ಬೊಂಬೆಗಳನ್ನು ಅದು ಎಷ್ಟು ಲಕ್ಷ ಖರ್ಚು ಮಾಡ್ತಾರೆ, ಎಷ್ಟು ಸಾವಿರ ಖರ್ಚು ಮಾಡ್ತಾರೆ. ಹಿಂದಿನ ಕಾಲಕ್ಕೆ ಗೋಲಿ, ಗಜ್ಜಗ, ಹಾವರಾಣಿ, ಇಂಥದ್ದು ಕಾಳು ಇಂಥದ್ದು ಇಟ್ಕೊಂಡು ಅದನ್ನೇ ಲೆಕ್ಕ ಹಾಕ್ಕೊಳ್ತಿದ್ವಿ ನಾವು. ಇವಾಗ ಹಾಗಿಲ್ಲ. ಮನೆಗೆ ಇರೋರು ಮುಂದೆ ಆಡ್ಕೊಳ್ಳೋಕ್ಕೆ ಮಾಮೂಲು ಬೊಂಬೆಗಳು. ಯಾರನ್ನು ನೆಂಟರು ಬಂದರೆ ಅವ್ರ ಮುಂದೆ ಆಡ್ಕೊಳ್ಳಿಕ್ಕೆ ಸಿಂಗಪೂರ್ ಡಾಲ್ಸ್. ಈ ರೀತಿ ಸರ್ ಸ್ವಲ್ಪ ದಿವಸದಲ್ಲಿ ಆಡ್ಕೊಳ್ತಾನೆ, ಆಮೇಲೆ ಈ ಬೊಂಬೆಗಳೆಲ್ಲ ಆಡ್ಕೊಂಡು ಪ್ರಯೋಜನ ಇಲ್ಲ
ಅಂದ್ಬಿಟ್ಟು ಆ ಬೊಂಬೆಗಳು ಬಿಟ್ಟು ಸರಿ ಬೇರೆ ಬೊಂಬೆ ಶುರುವಾಗ್ತದೆ. ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಇವು ನಾವು ಆಡ್ಕೊಳ್ಳೋಕೆ ಬೊಂಬೆಗಳು. ಹೌದಾ? ಇದನ್ನು ಮತ್ತೆ ಮನೆ ಮತ ಆಸ್ತಿ ಅಂತ ಹೋಗ್ತಲೇ ಇರುತ್ತೆ. ಯಾವತ್ತು ಮುಗಿಯುತ್ತಪ್ಪ ಇದು? ಆಸೆಗಳಂತ ಯಾವತ್ತು ಮುಗಿಯುತ್ತೆ? ಸಾಮಾನ್ಯ ನಮ್ಗೆ ಅನಿಸುತ್ತೆ ಇದೊಂದೇ ಆಸೆ ನನಗಿರೋದು, ಇದೊಂದು ಪೂರ್ತಿ ಆಗಿಬಿಟ್ರೆ ಇನ್ನೇನು ಬೇಡ ಅಂತ. ಅದು ಪ್ರಾಪ್ತಿ ಆದಮೇಲೆ ಮತ್ತೆ ಇನ್ನೊಂದು ಶುರುವಾಗುತ್ತೆ. ಆದ ಕಾರಣ ಬಾಕಿ ವಸ್ತುಗಳನ್ನ ಒಂದಾನೊಂದು ಬಯಸ್ತಾನೆ ಇರ್ತಾನೆ. ಇದು ಒಂದು ರೀತಿ ಆಸೆ, ಬಾಕಿ ವಿಷಯ ಬಯಸೋದು. ಮತ್ತು ಇನ್ನೊಂದು ರೀತಿ ಆಸೆ ಅಂದರೆ ನಾನು ಬೇರೆಯವ್ರ ಸಮ ಇರಬೇಕು. ಯಾಕೆ ಅಂತ ಗೊತ್ತಾಗಲ್ಲ. ನಮ್ಮ ಭಾರತ ದೇಶದಲ್ಲಿ ಇಂಥ ಅದ್ಭುತವಾದ ಶಾಸ್ತ್ರ ಇದೆ, ಇಲ್ಲೇ ಇವೆಲ್ಲ ಜಾಸ್ತಿ. ಬೇರೆ ಏನು ಅಂದ್ಕೊಳ್ತಾರೋ ಅವ್ರ ಸಮ ನಾನು ಇರಬೇಕು. ಪಾಶ್ಚಾತ್ಯ ಫಾರಿನ್ ಕಂಟ್ರಿ ನೋಡಿದ್ದೀನಿ ನಾನು. ತಮ್ಗೆ ಹೇಗೆ ಬೇಕಾಗಿರ್ತಾರೆ, ಸರಿಯೋ ತಪ್ಪು ಅದು ಬೇರೆ, ತಮ್ಗೆ ಹೇಗೆ ಬೇಕಾಗಿರ್ತಾರೆ. ಬೇರೆಯವ್ರು ಏನು ಅಂದ್ಕೊಳ್ತಾರೋ ಅವ್ರಿಗೋಸ್ಕರ ನಾನು ಜೀವನ ಮಾಡಬೇಕು. ಡ್ರೆಸ್ ತಗೋಬೇಕಾದ್ರೆ ಸಾಕಷ್ಟು ಕಾಸ್ಟ್ಲಿ ಡ್ರೆಸ್ ಪರ್ಚೇಸ್ ಮಾಡ್ತಾರೆ. ಯಾಕೆ? ಬೇರೆಯವ್ರು ಚೆನ್ನಾಗಿ ಕಾಣಬೇಕು. ನೀನು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀಯೋ ನಿನಗೋಸ್ಕರ ಜೀವನ ಮಾಡ್ತೀಯೋ? ಅಂದರೆ ಬೇರೆಯವ್ರು ನನಗೆ ಮರ್ಯಾದೆ ಕೊಡು, ಇವು ಕೂಡ ಆಸೆನೇ. ಮನೆಗೆ ನಾನು ಸ್ಥಾನ ಕೊಡಬೇಕು, ಈ ರೀತಿ ಪ್ರತಿಯೊಂದು ಆಸೆ. ಇದು ಹೋಗ್ತಾನೆ ಇರುತ್ತೆ. ಎಲ್ಲಿನ ತನಕಪ್ಪ ಅಂದರೆ ಈ ಟಾಲ್ಸ್ಟಾಯ್ ಕಥೆಗಳು ಒಂದು ಕತೆ ಬರುತ್ತೆ. ಒಬ್ಬ ಪೃಥ್ವಿ ಬೇಕು ಅಂತ, ಭೂಮಿ ಬೇಕು ಅಂತಾನಂತ. ಸರಿ ಆಯ್ತಪ್ಪ, ನೀನು ನಾಳೆ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯ ಮುಳುಗೋ ತನಕ ನಡ್ಕೊಂಡು ನಡಿ. ಎಲ್ಲಿಂದ ಪ್ರಾರಂಭ ಮಾಡಿ ಎಷ್ಟು ದೂರ ನಡೀತೀಯೋ ಅಷ್ಟು ದೂರ ನಿಮಗೆ ನಿಂದೆ ಪೃಥ್ವಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾನಂತೆ. ಸರಿ ಬೆಳಗ್ಗೆ ತಕ್ಷಣ ಶುರು ಮಾಡ್ತಾನೆ, ಜೋರಾಗಿ ಓಡ್ತಾನೆ. ಎಷ್ಟು ದೂರ ಹೋದ್ರೆ ಅಷ್ಟು ನಂದಾಗುತ್ತಲ್ಲ. ಓಡ್ತಾನೆ ಸೂರ್ಯ ಮುಳುಗೋ ತನಕ ಓಡ್ತಾನೆ. ಎಷ್ಟು ಓಡ್ತಾನೆ ಅಂದರೆ ಸುಸ್ತಾಗಿ ಬಿದ್ದೋಗ್ತಾನೆ. ಅಬ್ಬ, ಇಷ್ಟು ಭೂಮಿ ನಂದಾಯಿತು ಅಂದ್ಕೊಳ್ಳೋಕ್ಕೆ ಪ್ರಾಣ ಹೋಗುತ್ತೆ. ಫುಲ್ ಆಸೆ ಮುಗೀತೋ? ಇಲ್ಲ, ಮುಂದಿನ ಜನ್ಮಕ್ಕೆ ಶುರು. ನಾವು ಅಷ್ಟೇ, ಹುಟ್ಟಿದಾರಿಂದ ಸಾಯೋ ತನಕ. ಯಾಕಪ್ಪ ಅಂದರೆ ವಿವೇಕ ಮಾಡಲ್ಲ. ನಾಲ್ಕು ವರ್ಷಗಳು ವೈಕುಂಠಕ್ಕೆ ಹೋಗ್ತಾರಂತೆ. ಲಕ್ಷ್ಮೀನಾರಾಯಣ ಇಬ್ಬರೇ ಕೂತಿರ್ತಾರೆ ವೈಕುಂಠದಲ್ಲಿ. ಏನಿದೆ ಅನ್ಯಾಯ? ನೀವಿಬ್ಬರೇ ಕೂತಿರೋ ಇಷ್ಟು ದೊಡ್ಡ ವೈಕುಂಠದಲ್ಲಿ, ಆ ಪೃಥ್ವಿನಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ, ಎಷ್ಟು ಕಷ್ಟಪಡ್ತಿದ್ದಾರೆ. ಸ್ವಲ್ಪ ಜನ ಇಲ್ಲಿ ಕರ್ಕೊಂಡ್ರೆ ಹಾಯಾಗಿರ್ಬೋದಲ್ಲ, ಹಾಯಾಗಿರ್ತಾರಲ್ಲ ಅಂತ ಅವರಿಬ್ಬರು ಹೇಳ್ತಾರಂತೆ. ಶ್ರೀಮನ್ನಾರಾಯಣ ಲಕ್ಷ್ಮೀ, ನಾರದ ಯಾರನ್ನ ಕರ್ಕೊಂಬ ಇಟ್ಕೊಳ್ತೀವಿ, ಯಾರನ್ನ ಕರ್ಕೊಂಬ ಇಟ್ಕೊಳ್ತೀವಿ ಅಂತ. ಇಲ್ಲಿ ಬಂದು ಒಬ್ಬ ಒಪ್ಕೊಂಡಿದ್ದಾರೆ, ಸಾಕಷ್ಟು ಜನ ಕರ್ಕೊಂಡೋಗ್ಬೇಡ, ಹಾಯಾಗಿರ್ತಾರಲ್ಲಿ ಅಂತ ಬಂದು ನೋಡಿ ಶ್ರೀಮನ್ನಾರಾಯಣ ವೈಕುಂಠ ಕರ್ಕೊಂಬ ಅಂತ ಹೇಳಿದಾನೆ. ಬನ್ನಿ ಅಂದರೆ ನಾನು ಇವತ್ತು ಕೋರ್ಟ್ಗೆ ಹೋಗ್ಬೇಕು, ಇನ್ಕಮ್ ಟ್ಯಾಕ್ಸ್ ಕೇಸ್ ಇದೆ ಅಂತ ನಾನು ಒದ್ದಾಡ್ತೀನಿ. ವೈಕುಂಠ ಯಾವನಿಗೆ ಬೇಕಯ್ಯ? ನಡಿ, ಸುಮ್ಮನೆ ನಡಿ ಅಂತ ಒಬ್ಬ. ಈ ಲೌಕಿಕದವ್ರು ಯಾರು ಬರಲ್ಲ. ಇವರು ಹೋಲಿ ಈ ಬ್ರಾಹ್ಮಣರಾದ ಯಜ್ಞ ಆಗಾದಿ ಕರ್ಮಗಳು ಅಂತೀರೆ, ಇವರನ್ನು ಬರ್ತಾರೇನೋ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ರೆ ಪೂರ್ಣಾವತಿ ಆಗಲಿ ಅಂತ ನಾವು ಒದ್ದಾಡ್ತೇವೆ. ಯಾಕೆಂದ್ರೆ ಪೂರ್ಣಾವತಿ ಈಗಿನ ಕಾಲಕ್ಕೆ ಇವೆಲ್ಲ ಇಲ್ಲ. 11:30 ಮಾಡಬೇಕು ಪೂರ್ಣಾವತಿ ಮಾಡೋದಾದರೆ. ಯಾಕೆಂದರೆ 11:30 ಆಗಿಬಿಟ್ರೆ 11:30 ತನಕ ದೇವತೆಗಳಿರ್ತಾರೆ, ಆಮೇಲೆ ರಾಕ್ಷಸರು ಶುರುವಾಗ್ತಾರೆ. ಆದ ಕಾರಣ ಪೂರ್ಣಾವತಿ ಮಾಡಬೇಕಾದ್ರೆ 11:30 ಮಾಡಬೇಕು ಅಂತ ಹೇಳ್ತಾರೆ. ನಾವು ಪೂರ್ಣಾವತಿ ಆಗಲಿ ಅಂತ ನಾವು ಒದ್ದಾಡ್ತೇವೆ. ನೀನು ವೈಕುಂಠ ಅಂತ ಯಾವನು ಬೇಕು ವೈಕುಂಠ? ಹೋಗ್ತಾರೆ. ಭಾಳಷ್ಟು ಜನ ಕೇಳ್ತಾನೆ, ಯಾರೂ ಒಪ್ಪಲ್ಲ. ಏನಪ್ಪ ನಾನು ಲಕ್ಷ್ಮೀನಾರಾಯಣ ದಬಾಯಿಸ್ಕೊಂಡಿದ್ದೀನಿ, ನಿಮ್ಮ ಗಂಟು ಏನೋ ಗೊತ್ತು ಇಟ್ಕೊಳ್ಳಿ ಅಂತ. ಇಲ್ಲಿ ನೋಡೋದು ಒಬ್ಬರು ಗೊತ್ತಿಲ್ಲ, ಏನು ಮಾಡೋದು ಅಂತ ಹೋಗಿ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. 4 ವರ್ಷಗಳು ಒಂದು ಯಾಕೆ ಹೇಳ್ತೀನಿ, ವಿಚಾರ ಮಾಡಲ್ಲ. ವಿಚಾರ ಮಾಡಿದ್ರೆ ಹಾಗೇ ಆಸೆ ಬೆಳೆಸ್ಕೊಂಡು ಅದೇ ಇದಲ್ಲೇ ಇರ್ತಾನೆ ಅನ್ನೋದಕ್ಕೋಸ್ಕರ. ಒಬ್ಬ ಮುದುಕರು ಹಳ್ಳಿನಲ್ಲಿ ಮನೆ ಮುಂದೆ ಜಗತಿ ಕಟ್ಟೆ ಮೇಲೆ ಕೂತಿರ್ತಾರೆ. ಕಟ್ಟೆ ಮೇಲೆ ಕೂತಿರ್ತಾರೆ. ಯಾಕೆಂದರೆ ಹಿಂದಿನ ಕಾಲಕ್ಕೆ ಮನೆಗಳ ಮುಂದೆ ಕಟ್ಟೆ ಕಟ್ಟಿರೋರು, ಜಗತಿ ಕಟ್ಟೆ ಅಂತ.
ಯಾಕೆಂದರೆ ಯಾರನ್ನ ಪರಸ್ಥಳದಲ್ಲಿ ಬಂದರೆ ವಿಶ್ರಾಂತಿ ತಗೊಳ್ಳಿ, ಮಲಗಿಕೊಳ್ಳಿ ಅಲ್ಲಿ ಅಂತ. ಇವಾಗ ನಮಗೆ ವಿಶಾಲ ಭಾವ ಜಾಸ್ತಿ ಆಯಿತು, ಅವೆಲ್ಲ ತೆಗೆದುಬಿಟ್ವಿ. ಹಳ್ಳಿಗಳಲ್ಲೂ ಇಲ್ಲ, ಪಟ್ಟಣದಲ್ಲೂ ಇಲ್ಲ. ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಅಳ್ತಿರ್ತಾರೆ ಮುದುಕರು. ಮಾತಾಡ್ತಾರೆ, ಯಾಕೆ ತಾತ ಅಳ್ತಾ ಇದೆಯಾ, ಯಾಕೆ ಏನಾಯಿತು? ನೋಡಪ್ಪ, ಇವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟೆ ನಾನು. ಇವತ್ತಿನ ದಿವಸ ತಾಯಿ ಮಕ್ಕಳೆಲ್ಲ ಸೇರ್ಕೊಂಡು ನನ್ನ ಆಚೆ ಹಾಕ್ಬಿಟ್ಟಿದ್ದಾರೆ, ಊಟಕ್ಕೆ ಹಾಕಲ್ಲ ಅಂತಾರೆ. 4 ವರ್ಷ ಅಂದ್ಕೊಡ್ತಾರೆ, ಇವನು ಒಬ್ಬನಾದ್ರೂ ಸಿಕ್ಕದ ಸದ್ಯ ಬರ್ತಾನೆ, ಯಾಕೆ ನಿಂತಾರೆ ಏನು ಬರೀತೈತಿ ಅಂದ್ಬಿಟ್ಟು ಅವ್ರದ್ದು ಊಟಕ್ಕೆ ಹಾಕ್ತಿರ ಇಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಬೇಡ, ಬಾ ನಾನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೇನೆ. ಅವರು ಒಬ್ಬಕ್ಕೂ ಆಡ್ಸ್ಕೊಡ್ಸು, ನನಗೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ, ಹೌದಾ, ಬಾ. ಅಲ್ರಿ, ನೀವೆಲ್ಲ ದೊಡ್ಡ ಮನುಷ್ಯರು, ನಮ್ಮ ಮನೆಯವ್ರಿಗೆಲ್ಲ ಹೇಳಿ ಸಮಾಧಾನ ಮಾಡ್ತೀರಾ, ನಾವು ಒಂದು ಮಾಡ್ತೀರಾ ಅಂದರೆ ಕುಟುಂಬದಿಂದ ಬೇರೆ ಮಾಡ್ತೀರಾ? ಯಾವನು ಬೇಕು ವೈಕುಂಠ? ಇದ್ದು ಏನು ಸಾಧಿಸ್ತೀನಿ, ಇಷ್ಟೆಲ್ಲ ಮಾಡಿ ಇವತ್ತು ಆಚೆಗೆ ಹಾಕ್ತೀನಿ, ಊಟ ಹಾಕಲ್ಲ ಅಂತ ಏನು ಯೋಚನೆ ಬರುತ್ತೋ? ಹೊರಗಿನ ವಿಷಯಗಳಿಗೆ, ಹೊರಗಿನ ವ್ಯಕ್ತಿಗಳಿಗೆ ನಾವಿಲ್ಲದೆ ಇರತಕ್ಕಂಥ ಸ್ಥಾನ ಕೊಟ್ಟಿದ್ದೀವಿ. ಏನಪ್ಪ ಸ್ಥಾನ ಅಂದರೆ ವ್ಯಾಲ್ಯೂ ಆ್ಯಂಡ್ ಟೇಸ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಹೊರಗಿನ ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಅವ್ರಿಗೆ ಇಷ್ಟು ಬೆಲೆ, ವಸ್ತುಗಳಿಗಾದರೆ ಇಷ್ಟು ಬೆಲೆ ಅಂತಿದೆ, ಹೌದಾ? ಎಷ್ಟು ಬೆಲೆ ಇದ್ದರೆ, ಎಷ್ಟು ವಸ್ತುಗಳಿದ್ದರೆ ಅಷ್ಟು ನಮಗೂ ಬೆಲೆ ಸಮಾಜದಲ್ಲಿ, ಅಷ್ಟು ನಮಗೂ ಬೆಲೆ ಸಮಾಜದಲ್ಲಿ. ಮತ್ತು ಟೇಸ್ಟ್, ಅದರಲ್ಲಿ ಸುಖ ಇದೆ, ಸಂತೋಷ ಇದೆ. ವಸ್ತುಗಳಲ್ಲಿ ಸುಖ ಇದೆ, ಸಂತೋಷ ಇದೆ ಅಂತ ಆರೋಪಣೆ ಮಾಡಿದ್ವಿ. ನಿಜವಾದಲ್ಲಿ ಏನಿದೆ? ವಸ್ತು ತನ್ಪಾಡುತ್ತಾನಿದೆ, ಬಟ್ ಅದರಲ್ಲಿ ಆನಂದ ಇದೆ, ಸುಖ ಇದೆ ಅನ್ನತಕ್ಕ ನಮ್ಮ ಆರೋಪಣೆ, ಹೌದಾ? ಈ ರೀತಿ ನಾವು ಅದಕ್ಕೆ ವ್ಯಾಲ್ಯೂ ಆ್ಯಂಡ್ ಟೇಸ್ಟ್ ಅನ್ನತಕ್ಕ ರುಚಿ ಮತ್ತು ಮೌಲ್ಯ ಏನು ಕೊಟ್ಟಿದ್ದ ವಸ್ತುಗಳಿಗೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಿದಿರ, ಅದೇ ಸತ್ಯ ಅಂತ ಎಷ್ಟು ವರ್ಷ, ಎಷ್ಟು ಜನ್ಮ ಜೀವನ ಮಾಡ್ತೀವೋ ಅಲ್ಲಿನ ತನಕ ಆಸೆಗೆ ಬರ್ತಾನೇ ಇರುತ್ತೆ, ಮುಗಿಯಲ್ಲ, ಹೌದಾ? ಇದು ರಜೋಗುಣದ ಲಕ್ಷಣ, ರಾಗಿ. ಮತ್ತು ಇದು ಆಸೆಗೆ ಮುಗಿಬೇಕಂತ ಏನು ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು. ನಿಜವಾದ ಇಷ್ಟೆಲ್ಲ ಮಾಡಿಕೊಂಡೆ, ಇವಾಗ ಏನಾಗಿದ್ದೀನಿ, ಎಷ್ಟು ಮಾತ್ರ ನೆಮ್ಮದಿ, ಯಾರಿಂದ ಎಷ್ಟು ನೆಮ್ಮದಿ ಸಿಕ್ತು, ಯಾವ ವಸ್ತುವಿಂದ ಎಷ್ಟು ನೆಮ್ಮದಿ ಸಿಕ್ತು ಅನ್ನೋತಕ್ಕ ವಿವೇಕ ಮಾಡಬೇಕು, ಹೌದಾ? ಒಂದು. ಮತ್ತು ಈ ಆಸೆಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಿದ್ರೆ ಕೊನೆಗೆ ಯಾವ ಆಸೆ ಎಲ್ಲಿ ಕರ್ಕೊಂಡು ಹೋಗುತ್ತೋ, ಯಾವ ಆಸೆ ಎಲ್ಲಿ ಕರ್ಕೊಂಡು ಹೋಗುತ್ತೋ. ಅದು ಅಧ್ಯಾತ್ಮ ಜೀವನದಲ್ಲಿ ಇರ್ತಕ್ಕಂಥವರು ಭಾಳಷ್ಟು ಜಾಗೃತಿ ಆಗಿರಬೇಕು ಈ ಆಸೆಗಳು ವಿಚಾರದಲ್ಲಿ. ಆದಷ್ಟು ಏನಿದೆಯೋ ಅಷ್ಟರಲ್ಲೇ ಜೀವನ ಮಾಡತಕ್ಕಂಥದ್ದೇ ಇರಬೇಕು. ಇದಕ್ಕೆ ಭಾಳಷ್ಟು ತಮಾಷೆಗೆ ಹೇಳ್ತಿರ್ತಾರೆ. ಒಂದು ಮಹಾತ್ಮರು ಚೆನ್ನಾಗಿ ವಿವೇಕ ಮಾಡ್ಕೊಂಡಿದ್ರು, ಅದೇ ಅವ್ರಿಗೆ ಒಂದು ಆಸೆ ಬಂತಂತೆ ಕೊನೆಯಲ್ಲಿ. ಚೆನ್ನಾಗಿ ವಿವೇಕ ಮಾಡಿದ್ರು, ನೀನು ವಿವೇಕ ಮಾಡತಕ್ಕಂಥ ಅವಶ್ಯಕತೆಯೂ ಇಲ್ಲ, ಯಾವ ಶಾಸ್ತ್ರ ಬೇಡ, ಏನು ಬೇಡ, ಎಲ್ಲರೂ ಅಲಂ ಸಾಕು ಅನ್ನೋದು ಬಂದಿತ್ತು, ಜೀವನ ಮಾಡ್ಕೊಂಡಿದ್ರು. ಅದು ಒಂದು ಆಸೆ ಬಂತು, ಏನಂದರೆ ಕಾಶಿಗೆ ಹೋಗಿ ಶರೀರ ಬಿಟ್ಟರೆ ಅದು ಶ್ರೇಷ್ಠ ಅನ್ನೋ ಆಸೆ ಬಂತು. ಸೊ ಕಾಶಿಗೆ ಹೋಗಿ ಶರೀರ ಬಿಡೋಣ ಅಂದ್ಬಿಟ್ಟು ಆ ಆಸೆಗೋಸ್ಕರ ಹೊರಟರು. ಕಾಶಿಗೆ ಆಗಿನ ಕಾಲಕ್ಕೆ ವಾಹನ ಸೌಕರ್ಯ ಇರಲಿಲ್ಲ, ನಡ್ಕೊಂಡು ಹೋಗಬೇಕಾಗಿತ್ತು, ನಡ್ಕೊಂಡು ಹೊರಟರು. ಇನ್ನು ಕಾಶಿ 20 ಮೈಲಿ ಇದೆ ಅನ್ನೋ ಅಷ್ಟೊತ್ತಿಗೆ, ಆಗಿನ ಕಾಲಕ್ಕೆ 20 ಕಿಲೋಮೀಟ್ರ್ ಇರಲಿಲ್ಲ, 20 ಮೈಲಿ ಇದೆ ಅನ್ನೋ ಅಷ್ಟೊತ್ತಿಗೆ ಒಂದು ಚಂಡಾಲದ ಕೇರಿ ಸಿಕ್ತು. ಚಂಡಾಲದ ಕೇರಿ, ಅಲ್ಲಿ ಇವರಿಗೆ ಸುಸ್ತಾಗಿ ಬಿದ್ದೋದ್ರು. ಇನ್ನು ಎದ್ದೇಳೋಕ್ಕಾಗಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸ್ವಾಮಿ ವಿನಂತಿ ಬಾವಂದೆ, ಕಾಶಿಗೆ ಹೋಗ್ಬೇಕು ಅನ್ನತಕ್ಕಂಥ ಆಸೆ ಒಬ್ಬ ಸ್ವಾಮಿಗಳಿಗೆ ಬಂತು ಲಾಸ್ಟಲ್ಲಿ. ಸರಿ ನಡ್ಕೊಂಡು ಹೊರಟರು. ಇನ್ನು 20 ಕಿಲೋಮೀಟ್ರ್ ಜನ ಸುಸ್ತಾಗಿ ಬಿದ್ದೋದ್ರು. ಬಿದ್ದು ಹೋದರೆ
ಇನ್ನು ಮೇಲೆ ಕೇಳೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಕಾಶಿ ಶರೀರ ಬಿಡೋಣ ಅಂದರೆ ಈ ಚಂಡಾಲಕ್ಕೇರಿನಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ, ಇಲ್ಲಿ ಶರೀರ ಬಿಡತಕ್ಕಂಥ ಸ್ಥಿತಿ ಆಯಿತು, ಏನು ಗತಿ ಅಂತ ಅಂದ್ಕೊಳ್ತಿದ್ದಲ್ಲಿ ಪ್ರಾಣ ಹೋಯಿತು. ಅದೇ ಚಂಡಾಲಕ್ಕೇರಿನಲ್ಲಿ ಯಾರೋ ಒಬ್ಬ ಸ್ತ್ರೀ ಗರ್ಭದಲ್ಲಿ ಹೋಗಿ ಸೇರಿಕೊಂಡ್ರು. ಆ ಒಳಗಡೆ ಇರಬೇಕಾದ್ರೆ ಜೀವಿಗೆ ಶರೀರಕ್ಕೆ ವಿಲಕ್ಷಣ ನಾನು ಅನ್ನತಕ್ಕಂಥ ಇರುತ್ತಂತೆ. ಅಲ್ಲಿ ಯೋಚನೆ ಮಾಡುತ್ತೆ, ಅಯ್ಯಯ್ಯೋ ಎಂಥ ಜೀವನ ನಂದು, ಆಯಿತು ಏನೇ ಮುಂದೆ ಪ್ರಾಣ ಇದೆ ಸ್ವಸ್ವರೂಪ ತನಕ ಹೋಗ್ಬಿಟ್ಟಿದೆ, ಈ ಕಾಶಿ ಶರೀರ ಬಿಡೋಣ ಅನ್ನತಕ್ಕಂಥ ಒಂದು ಆಸೆ ಇಲ್ಲ, ಅಂದರೆ ಉನ್ನತವಾದಂಥ ಆಸೆ ಅದು. ಆದರೂ ಏನಾಯಿತು, ಮತ್ತೆ ಚಂಡಾಜನ್ಮ ಬಂತು, ಮತ್ತೆ ಚಂಡಾಜನ್ಮ ಅನ್ನತಕ್ಕದ್ದು ಬಂತು. ಇವಾಗೇನು ಮಾಡಬೇಕು, ಈ ಜನ್ಮ ಬಂದರೆ ಇನ್ಯಾವ ಆಲೋಚನೆ ಮಾಡಬಾರ್ದು. ಯಾಕೆ ಏನೇನು ಆಗೋಗ್ಬಿಡುತ್ತೋ, ಯಾವ ಮಾತು ಆಡಬಾರ್ದು. ಯಾಕೆ ಯಾರಂತ ಮಾತಾಡಿದ್ರೆ ಅವ್ರಂತ ಹೇಳಿದ್ರು ಅದರಿಂದ ಆಚೆ ಬಂತು, ರಾಮಾಯಣ ಬೇಡ ಅಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ವೃತ್ತಿಗೆ ಬರ್ತಾರೆ. ಯಾವ ಮಾತು ಆಡೋಲ್ಲ, ಯಾವ ಆಲೋಚನೆ ಮಾಡಲ್ಲ, ತಿನ್ನೋದು ಸುಮ್ಮನೆ ಇರೋದು. ತಂದೆ ತಾಯಿಗೆ ಮಕ್ಕಳಿಲ್ಲ ಅಂದ್ಕೊಂಡು ಕೊನೆಗೆ ಮೂಗ ಹುಟ್ಬಿಟ್ಟಿಯಾನೆ, ಮೂಗ ಮತ್ತು ತಲೆನೇ ಇಲ್ಲ ನಿಮಗೆ ಅಂತ. ಆದರೆ ಈ ರೀತಿ 10-12 ವರ್ಷ ಬೆಳೀತಾನೆ ಹುಡುಗ. ಒಂದು ದಿವಸ ರಾಜ ಏನು ಮಾಡ್ತಾನೆ, ಒಂದೇ ಸಮಯದಲ್ಲಿ ಆ ಹಳ್ಳಿನಲ್ಲೂ ಮತ್ತು ಈ ಹಳ್ಳಿನಲ್ಲೂ, ಅವ್ರು ಇರತಕ್ಕಂಥ ಹಳ್ಳಿ ಮತ್ತು ಪಕ್ಕದ ಹಳ್ಳಿನಲ್ಲಿ, 2 ಹಳ್ಳಿನಲ್ಲೂ ಒಂದೇ ಥರ ಡಂಗೂರ ಹಾಕಬೇಕು ಒಂದೇ ಸಮಯದಲ್ಲಿ ಅಂತ. ರಾಜಿಗೆ ಹೇಳೋಕ್ಕಾಗಲ್ಲ, ಹೇಗೆ ನಾನು ಒಬ್ಬನೇ ಇರೋನು, ನಾನು ಒಬ್ಬನೇ ಹಾಗಾಗ್ತೀನಿ ಡಂಗೂರ ಅಂತ ರಾಜಿಗೆ ಹೇಳೋಕ್ಕಾಗಲ್ಲ. ರಾಜ ಏನು ಅಂದ್ಕೊಂಡಿದ್ದಾನೆ, ಮಗ ಇದ್ದಾನೆ ಇವನು ಇದ್ದಾನೆ, ಇಬ್ಬರು ಹೋಗಿ ಹಾಕ್ತಾರೆ ಅಂತ ಅಂದ್ಕೊಂಡು ಏನೋ ಆ ಥರ ಹೇಳಿದ್ದಾನೆ. ಅವ್ರ ಹತ್ರ ಏನು ರಾಜನಂತ ಮಾತಾಡೋಕ್ಕಾಗಲ್ಲ. ನಾನೊಬ್ಬನೇ 2 ಕಡೆ ಹೇಗೆ ಡಂಗೂರ ಹಾಕಲಿ ಅಂತ ಯೋಚನೆ ಮಾಡ್ತಾ ಇರೋ ಸಮಯಕ್ಕೆ ಬಲ ಬದಲಾಗ್ತಿರ್ತಾರೆ ತಂದೆ. ಅವಾಗ ಹುಡುಗ ಬಂದು, ಅಪ್ಪ ನೀವೇನು ಯೋಚನೆ ಮಾಡಬೇಡ, ನಿಂಗೆ ಮಾತು ಬರುತ್ತೇನೋ, ನಂಗೆ ಮಾತು ಬರುತ್ತೆ, ಆದರೆ ಬೇಕಂತ ನಾನು ಮಾತಾಡೋ ನನ್ನ ಕತೆ ಬೇಕಾದಷ್ಟಿದೆ, ಅದು ಬಿಟ್ಬಿಡು, ನಾನು ಈ ಹಳ್ಳಿನಲ್ಲಿ ಡಂಗೂರ ಹಾಕ್ತೀನಿ, ನೀನು ಆ ಹಳ್ಳಿನಲ್ಲಿ ಹೋಗಿ ಡಂಗೂರ ಹಾಕು, ಹೌದಾ? ಹಾಕಿದರೆ ಅವಾಗ ರಾಜಿಗೆ ತೃಪ್ತಿ ಆಗುತ್ತೆ. ಸರಿ ಆಯ್ತು, ಆಗಿದ್ಮೇಲೆ ನಾನು ಪಕ್ಕದಲ್ಲಿ ಹೋಗ್ತೀನಿ, ನೀನಿಲ್ಲಿ ಡಂಗೂರ ಹಾಕು ಅಂತದೇನು ಡಂಗೂರ ಹಾಕ್ಬೇಕು ಅದನ್ನು ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಈ ಹುಡುಗ ಡಂಗೂರ ಹಾಕೋಕ್ಕೆ ಶುರು ಮಾಡ್ತಾನೆ. ಆ ರಾಜ ಏನು ಹೇಳಿದ್ದು ಅದು ಬಿಟ್ಬಿಡ್ತಾನೆ. ಮತ್ತು ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾ ಜಾಗ್ರತ ಜಾಗ್ರತ. ಯಾರೂ ಇಲ್ಲ, ఎవరెవ్వరివాడ ఈ జీవుడు, ఎవరికి ఏమోను ఈ జీవుడు, ఎందరికి కొడుకుగా ఈ జీవుడు, ఎందరికి తోబుట్టుడు ఈ జీవుడు, ఎందరిని భ్రమించడు ఈ జీవుడు, దుఃఖమెందరికి గావింపడు ఈ జీవుడు, ఎవరెవ్వరివాడ ఈ జీవుడు, ఎవరికి ಯಾವ ಜನ್ಮದಲ್ಲಿ ಯಾರಾಗ್ಬಿಟ್ರೋ ಯಾರೂ ಇಲ್ಲ. ಇದು ಕಂಡ್ಕೋಬೇಡ, ಎಚ್ಚೆತ್ಕೊ ಅಂತ. ಕಾಮಕ್ರೋಧಶ್ಚಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಾರಾಯ ತಸ್ಮಾ ಜಾಗ್ರತ ಜಾಗ್ರತ. ಕಾಮ, ಕ್ರೋಧ, ಲೋಭ ಅನ್ನತಕ್ಕ 3 ಜನ ಕಳ್ಳರು ಒಳಗಡೆ ಸೇರ್ಕೊಂಡಿದ್ದಾರೆ. ಹೊರಗಡೆ ಕಳ್ಳರು ನಮ್ದೇನೋ ತೊಗೊಂಡು ಹೋಗ್ತಾರೆ, ಬೇಕಾದ್ರೆ ತಿರುಗಿ ಸಂಪಾದಿಸ್ಕೋಬೋದು. ಈ ಒಳಗಡೆ ಇರೋ ಕಳ್ಳರು ಇವರು ಜ್ಞಾನರತ್ನಾಪಹಾರಾಯ, ನಮ್ಮಲ್ಲೇ ಇರ್ತಕ್ಕಂಥ ಜ್ಞಾನವನ್ನು ಅಪಹರಿಸ್ಕೊಂಡು ಹೋಗ್ತಾರೆ. ಎಚ್ಚೆತ್ಕೊ ಅಂತ ರಾಜ ಕೇಳ್ತಾನೆ. ಈ ನಾನು ಹೇಳಿದ್ದೇನು, ಇವು ಡಂಗೂರ ಹಾಕೋದು ಚೆನ್ನಾಗೇ ಇದೆ ಇವ್ನು ವಾಕ್ಯಗಳು ಅಂದ್ಬಿಟ್ಟು ಕರೀತಾನೆ ಹುಡುಗನ. ನಾನು ಹೇಳಿದ್ದೇನೆ ಡಂಗೂರ ಹಾಕು ಅಂತ, ನೀನೇನು ಹಾಕ್ತಿದ್ಯಾ? ರಾಜ, ನೀನು ಡಂಗೂರ ಹಾಕಿ 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 ಏನಾಗಿದೆ ಹೇಳು. ನೋಡು, ನಾನು ಒಂದು ಆಸೆಯಿಂದ ಈ ಥರ ಆಗಿದ್ದೀನಿ, ಅದಕ್ಕೋಸ್ಕರ ಎಲ್ರಿಗೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀವಿ. ಅವಾಗ ರಾಜ ಅಂತಾನೆ, ಕಾಶಿ ಶರೀರ ಬಿಡಬೇಕು ಅನ್ನೋ ಆಸೆಯಿಂದಲೇ ನಿಂಗೆ ಇಂಥ ಜನ್ಮ ಬಂದಿದೆ ಅಂದರೆ ನನಗೆ ಎಷ್ಟು ಆಸೆಗಳಿದೆ, ನನಗೆ ಇನ್ನೇನು ಜನ್ಮ ಬರುತ್ತೋ ಬೇಡ ಅಂತ ರಾಜನ ಬಿಟ್ಬಿಟ್ಟು ಹೊರಟ್ಬಿಡ್ತಾನೆ ವೈರಾಗ್ಯದಿಂದ. ಆದರೆ ರಜೋಗುಣದಲ್ಲಿರ್ತಕ್ಕಂಥನು ಯಾವುದನ್ನೇ ವಿಚಾರ ಮಾಡ್ದಿರ
ಆದಷ್ಟು ಸಂಪಾದಿಸ್ಕೋಬೇಕು ನಂದು ಅನ್ನತಕ್ಕಂಥ ರಾಜ್ಯ ವಿಸ್ತಾರ ಆಗಬೇಕು. ಭಗವದ್ಗೀತೆ ಹೇಳಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಹುಟ್ಟು ಕುರುಡ ಏನಾಗಂದ್ರೆ ಹುಟ್ಟು ಕುರುಡ ಅಂದರೆ ಕುರುಡ ಅಂದರೆ ಇರತಕ್ಕಂಥದ್ದು ಕಾಣಲ್ಲ, ಅಥವಾ ಇರೋದೊಂದು ಇವನು ನೋಡೋದೊಂದು, ಇಂಥದ್ದಪ್ಪ ಅಂತೇಳಿದ್ರು ಸಂಶಯ ಬರುತ್ತೆ ಅವನಿಗೆ. ಅಂದರೆ ಅಗ್ರಹಣ, ಅನ್ಯತಾಗ್ರಹಣ, ಸಂಶಯ ಗ್ರಹಣ ಅಲ್ಲ ಹುಟ್ಟು ಕುರುಡ. ಅದು ಎಷ್ಟು ಸೂಕ್ಷ್ಮ ಬುದ್ಧಿ ಇತ್ತಂದರೆ ಮೊನ್ನೆ ಎಲ್ಲ ಹೋದೆ, ಸೇವಕಿ ಒಬ್ಬಾಕಿ ಸೇವೆ ಮಾಡ್ತಿರ್ತಾಳೆ ರಾಜಿಗೆ, ಧೃತರಾಷ್ಟ್ರನಿಗೆ. ದೀಪ ಹಾರಿಸ್ತಾಳೆ. ದೀಪ ಹಾರಿಸಿದ್ರೆ ಒಂದು 2 ನಿಮಿಷಕ್ಕೆ ದೀಪ ಯಾಕೆ ಮಾರಿಸ್ದೆ ಅಂತನಂತೆ. ಆಕೆಗೆ ಅಲ್ಲ, ನೀನು ಕಣ್ಣೇ ಕಾಣಲ್ಲ, ನೀನು ಬೆಳಗ್ಗೆ ನೋಡೇ ಇಲ್ಲ, ಬೆಳಕಿತ್ತು ದೀಪ ಆರುತ್ತೆ ನಿಂಗೆ ಯಾಕೆ ಗೊತ್ತಾಯಿತು, ಅದು ಇವಾಗ ಆರುತ್ತೆ ಅಂತ ಯಾಕೆ ಗೊತ್ತಾಯಿತು ಅಂದರೆ ಎಣ್ಣೆ ಮತ್ತು ಬತ್ತಿ ನನಗೆ ಇರ್ತಕ್ಕ ಆ ವಾಸನೆ ಗೊತ್ತಿಲ್ಲ ಅಂತ ನಿಮ್ಗೆ ಯಾಕಂದ್ರೆ ಗೊತ್ತಿಲ್ಲ. ಎಣ್ಣೆ ಮತ್ತು ಬತ್ತಿ ಇವೆರಡು ಒಟ್ಟಿಗೆ ಉರಿತಾ ಇದ್ದರೆ ವಾಸನೆ ಬರುತ್ತಂತೆ. ಆ ವಾಸನೆ ಅನ್ನತಕ್ಕಂಥದ್ದನ್ನು ಗ್ರಹಿಸಿದಾನೆ. ಅಂದರೆ ಅಷ್ಟು ಸೂಕ್ಷ್ಮ ಚಿಂತನೆಯಲ್ಲಿರ್ತಕ್ಕಂಥವನು, ಅಷ್ಟು ಸೂಕ್ಷ್ಮ ಚಿಂತನೆ, ಅಷ್ಟು ಬುದ್ಧಿ ಇರತಕ್ಕಂಥ ಧೃತರಾಷ್ಟ್ರ ಏನು ಸುಖಪಟ್ಟ 100 ಜನ ಮಕ್ಕಳು, ಗಂಡು ಮಕ್ಕಳು, 1 ಹೆಣ್ಣು ಬರುತ್ತೆ. ಸರಿ, ಏನಪ್ಪ ಸುಖಪಟ್ಟ? ಹೋಗಿ ಯಾರನ್ನ ನೋಡಿಕೊಂಡ್ರು? 100 ಜನ ಮಕ್ಕಳಲ್ಲಿ ಒಬ್ಬರು ಇಲ್ಲ. ಎಲ್ಲ ಹೋದ್ರು ಕೊನೆಗೆ ಧರ್ಮರಾಜನೇ ನೋಡ್ಕೊಳ್ತಾ ಇದ್ದ. ಅದು ಭೀಮ ದಿವಸ ಅನ್ನ ಹಾಕೋಣಂತೆ, ಅದು ಯಾವ ರೀತಿ ಪಿಂಡಗಳ ಥರ ಅನ್ನ ತಿನ್ನೋ ಅಂತ. ಅದೇ 100 ಜನ ಮಕ್ಕಳಿದ್ರು ಅಂಥ ಹೀನ ಸ್ಥಿತಿ ಆಯಿತು ಅಂದರೆ ನಾವು ಒಬ್ರನ್ನ ಇಟ್ಕೊಂಡ್ಬಿಟ್ರು ಏನಾಗುತ್ತೆ? ಇದ್ರೆ 4 ಜನ ಮಕ್ಕಳಿರ್ಬೇಕು ಅಂತ ಹೇಳ್ತಾರೆ, ಪುರಂದರ ಹೇಳ್ತಾರೆ. ಸತ್ಯನೋಬ್ಬ ಮಗ, ಶಾಂತನೋಬ್ಬ ಮಗ, ದುರ್ಬುದ್ಧಿ ನಿಗ್ರಹನೋಬ್ಬ, ಸಮಚಿತ್ತನೊಬ್ಬ, ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಉತ್ತಮರಿಗೆ 4 ಮಕ್ಕಳಿದ್ದ ಮೇಲೆ, ಹೆತ್ತರೇನು ಇನ್ನು ಹೆರದಿದ್ದರೆ. ಈ 4 ಜನ ಮಕ್ಕಳಿದ್ಬಿಟ್ರೆ ಬೇರೆ ಹೆಸರು ತೆರೆದಿದ್ರು. ಆದರೂ ನಾವು ವಿಚಾರ ಮಾಡಿದಿರ ಆಸೆ ಬೆಳೆಸ್ಕೊಳ್ತಲೇ ಹೋಗ್ತಾ ಇರ್ತೀವಿ. ಇದು ಯಾಕಪ್ಪ ಅಂದರೆ ರಜೋಗುಣದ ಲಕ್ಷಣ. ಇನ್ನೂ ಇದ್ರ ಬಗ್ಗೆ ಎಷ್ಟಾದರೂ ವಿವೇಕ ಮಾಡ್ಬೋದು. ಮುಂದಿನ ಶಬ್ದಕ್ಕೆ ಹೋದರೆ ಕರ್ಮಫಲ ಪ್ರೇರಿಸು, ಕರ್ಮಫಲ ಪ್ರೇರಿಸು, ಕರ್ಮಫಲ ಆಸ್ತಿ. ಯಾಕಪ್ಪ ಕರ್ಮ ಮಾಡ್ತಾನೆ? ಕರ್ಮಕ್ಕೋಸ್ಕರ ಮಾಡೋಲ್ಲ, ಫಲಕ್ಕೋಸ್ಕರ. ತಮೋಗುಣ ಇರ್ತಕ್ಕಂಥ ಮಾಡಲಿಕ್ಕೆ ಹೋಗಲ್ಲ, ಇವನು ಮಾಡ್ತಾನೆ. ಕರ್ಮ ಮುಖ್ಯ ಅನ್ನೋದಲ್ಲ, ಫಲಕ್ಕೋಸ್ಕರವಾಗಿ ಮಾಡೋದು. ಫಲಾರ್ಥಿ, ಕರ್ಮ ಫಲಾರ್ಥಿ, ಫಲಕ್ಕೋಸ್ಕರ ಮಾಡ್ತಾನೆ. ಯಾವ ರೀತಿ ಫಲ ಅಂದ್ಕೊಂಡೇನೋ ಆ ರೀತಿ ಬಂದರೆ ಸಂತೋಷ, ಅದಕ್ಕೆ ವಿರೋಧವಾಗಿ ಬಂದರೆ ದುಃಖ, ಒಟ್ಟಿನಲ್ಲಿ ಸುಖ ದುಃಖ ಅನ್ನೋದ್ರಲ್ಲಿ ಒದ್ದಾಡ್ತಾ ಇರ್ತಾನೆ. ಕರ್ಮಫಲಾರ್ಥಿ ಲುಬ್ಧ ಪರದ್ರವ್ಯೇಶು ಸಂಜಾತ ತುಷ್ಣ. ತನ್ನಲ್ಲಿರ್ತಕ್ಕಂಥದ್ದು ಸಾಕಷ್ಟಿದೆ, ಆದರೆ ಬೇರೆಯವ್ರದ್ದನ್ನು ಹೊಡೆದಾಕ್ಲಿಕ್ಕೆ ನೋಡ್ತಾನೆ. ಲೋಭಿ, ತನ್ನದು ಖರ್ಚಾಗೋದು ಅಷ್ಟೇ ಅಲ್ಲ, ಬೇರೆಯವ್ರದ್ದು ಬರಬೇಕು. ಇದರಲ್ಲೇ ಬೆಳಗ್ಗೆ ಎದ್ದ ರಾತ್ರಿ ಮಲಗೋ ತನಕ ಮತ್ತೆ ಸಾಯೋ ತನಕ ಇದರಲ್ಲೇ ಯೋಚಿಸ್ತಿರ್ತಾನೆ. ಲುಬ್ಧ ಪರದ್ರವ್ಯೇಶು ಸಂಜಾತ ತೃಷ್ಣ. ತೃಷ್ಣೆ ಅಂದರೆ ನಮಗೆ ಇವಾಗ ನಾನು ಈ ಗಡಿಯಾರ ಅನ್ನತಕ್ಕಂಥ ಕಟ್ಟಲಿಲ್ಲ. ಅವಾಗ ಪೂರ್ವಾಶ್ರಮದಲ್ಲಿದ್ದಾಗ ಕಟ್ಟಕ್ಕೆ ಹೋಗಲಿಲ್ಲ. ಅದು ನಮ್ಮ ಯಾವುದೋ ಒಂದು ಕೆಲಸದಲ್ಲಿದ್ದಾಗ 10 ವರ್ಷ ಸರ್ವೀಸ್ ಮಾಡಿದ್ರೆ ಒಂದು ಗಡಿಯಾರ ಕೊಟ್ಟರು. ಅವತ್ತೊಂದು ದಿವಸ ಮಾತ್ರ ಕಟ್ಟಿದ್ವಿ, ಆಮೇಲೆ ತೆಗೆದಾಕ್ಬಿಟ್ಟೆ. ಗಡಿಯಾರ ಯಾಕೆ ಕಟ್ಟೋದು? ಇದು ತಮೋಗುಣ. ಈ ಕಾಲಕ್ಕೆ ಎಲ್ಲರದ್ದು ಕಾಸ್ಟ್ಲಿ ವಾಚಸ್ ಇದೆ, ಅದು ನೋ ಟೈಮ್ ಕಾನ್ಷಿಯಸ್ನೆಸ್. ಯಾವುದಕ್ಕೂ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಅನ್ನೋ ಟೈಮ್ ಕಾನ್ಷಿಯಸ್ನೆಸ್ ಇಲ್ಲ. ಇನ್ನು ಗಡಿಯಾರ ನೆನಪಿಲ್ಲ, ಹೌದಾ? ಹಾಗೆ ಆ ವಾಚು ಬೇಕು ಅನ್ನೋತಕ್ಕ ಇಲ್ಲ.
ಆದರೂ ಯಾರಾದರೂ ಒಂದು ದುಬೈ ವಾಚ್ ಏನೋ 10,000 ರೂಪಾಯಿ 15,000 ರೂಪಾಯಿ ಆಗುತ್ತಂತೆ. ಆ ದುಬೈ ವಾಚ್ ಕೊಟ್ಟರು ಅಂತ ಇಟ್ಕೊಳ್ಳಿ. ನನಗೆ ಅದ್ರ ಮೇಲೆ ಏನು ಬೇಕಿರಲಿಲ್ಲ, ಆದ್ರೂ ನಾನೇನು ಕೇಳಿಲ್ಲ, ಅವರೇ ಕೊಟ್ಟರು ಅಂತ ತೊಗೊಳ್ತೀನಿ. ಅಂದರೆ ಒಳಗಡೆ ಇತ್ತು ತೃಷ್ಣೆ, ಬೇಕು ಅನ್ನೋದು ಅದು ವ್ಯಕ್ತವಾಗಿರಲಿಲ್ಲ. ಆ ಸಮಯ ಬಂದ ತಕ್ಷಣ ಕೊಡು ತೊಗೊಂಡ್ಬಿಡ್ತೀವಿ. ಇದು ಬೇರೆಯವರ ಆಸ್ತಿಗೋಸ್ಕರವಾಗಿ ಬದಲಾಗ್ತಾ ಇರ್ತಾನೆ ಮತ್ತು ಸಿಕ್ಕಿದಾಗ ತಗೊಳ್ತಾನೆ. ಮತ್ತು ತೀರ್ಥಾದವು ಸ್ವಧವ್ಯ ಅಪರಿತ್ಯಾಗಿವ. ಅಷ್ಟೇ ಅಲ್ಲ, ತೀರ್ಥಯಾತ್ರೆ ಹೋದ, ತೀರ್ಥ ದೇವಸ್ಥಾನಕ್ಕೆ ಬಂದ ಇಂಥ ಆಶ್ರಮಗಳು ತನ್ನಲ್ಲಿರ್ತಕ್ಕಂಥದ್ದನ್ನು ಮತ್ತೆ ಯಾರು ಕೊಡಲಿಕ್ಕೆ ಹೋಗಲ್ಲ. ಅದು ಲುಬ್ಧ ಅಂದರೆ ಹಿಂಸಾತ್ಮಕ ಪರಪೀಡಕರ ಸ್ವಭಾವ, ಬೇರೆಯವರಿಗೆ ಹಿಂಸೆ ಇರತಕ್ಕಂಥದ್ದು. ಯಾತಕ್ಕೋಸ್ಕರ ಆ ಆಸೆ ಮತ್ತು ಲುಬ್ಧ ಇದೆಯಲ್ಲ, ಲೋಭ, ಅದಕ್ಕೋಸ್ಕರ ಬೇರೆಯವ್ರಿಗೆ ಹಿಂಸೆ ಇಡ್ತಾನೆ. ಬೇರೆಯವರಿಗೆ ಹಿಂಸೆ ಇರತಕ್ಕಂಥದ್ದು ಅಲ್ಲ. ಅವ್ರಿಗೆ ಇಷ್ಟೊಂದು ಹಿಂಸೆ ಮಾಡಿ ನಾನು ಯಾಕೆ ತಗೋಬೇಕು ವಿಚಾರ. ಅವರೇ ನನಗೆ ಈ ಥರ ಹಿಂಸೆ ಇಟ್ಟರೆ ನನಗೆ ನೋವಾಗುತ್ತೋ ಇಲ್ಲೋ ಅಂದರೆ ನಾನು ಅವ್ರಿಗೆ ಹಿಂಸೆ ಇಡಬಾರ್ದು. ಇವಾಗ ಈ ಮಾಂಸ ತಿನ್ನೋರು ಇಲ್ಲಿ ಯಾರನ್ನ ಇದ್ದರೆ ಯೋಚನೆ ಮಾಡಬೇಕು, ಇದರೆಲ್ಲ ಗೊತ್ತಿಲ್ಲ, ಇದ್ರೆ ಯೋಚನೆ ಮಾಡಬೇಕು. ಸ್ವಲ್ಪ ಯಾರನ್ನ ಪಕ್ಕದಲ್ಲಿ ತಗಲಿಲ್ಲ ಸಾಕ್ರಿ, ಪಕ್ಕ ಕೂತ್ಕೊ ಅಂತೀವಿ ಹೌದಾ. ಉಗುರು ತಿಕ್ಕೋಬೇಕಾದ್ರೆ ಸ್ವಲ್ಪ ಏನೋ ರಕ್ತ ಬಂತಂದರೆ ಇವು ಅಂತೀವಿ, ನೋವಾಗುತ್ತೆ. ಈ ರೀತಿ ಇರಬೇಕಾದ್ರೆ ಯಾವುದೇ ಯೋಚನೆ ಮಾಡಿದೆ ಅವನು ಪ್ರಾಣಿ ತಗೊಂಡು ಆ ಮದನಪಲ್ಲಿನಲ್ಲಿ ನೋಡಿದೆ ನಾನು. ಅದಕ್ಕೆ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು ಎಲ್ಲಿತ್ತು ನಾವು ವರಾಂಡದಲ್ಲಿ ಮಾಡಿ ಮೇಲೆ ಅಲ್ಲೇ ಮಾಡ್ತೀವಿ ಅಂತ ಹೊರಗಡೆ ಹೋಗೋದೇ ಇಲ್ಲ. ಆ ಮದನಪಲ್ಲಿನಲ್ಲಿ ಹೋಗ್ತಾ ಇದ್ದರೆ ಅದ್ಯಾವ ಮುಸ್ಲಿಮಾದರೂ ಅಷ್ಟೇ, ನಮ್ಮ ಹಿಂದೂಗಳಾದರೂ ಅಷ್ಟೇ, ಕೋಳಿ ತಗೊಳ್ತಾನೆ, ಅದ್ರ ಬಾಯಿನಲ್ಲಿ ಒಂದು ನೀರು ಹಾಕ್ತಾನೆ, ನೀರು ಹಾಕಿದ ತಕ್ಷಣವೇ ಅದು ಒಂದು ಕಟ್ ಮಾಡಿ ಬಿಸಾಕ್ತಾನೆ. ಏನು ಅನಿಸೋದೇ ಇಲ್ಲ ನನಗೆ. ಅಲ್ಲ, ನನಗೆ ಇಷ್ಟು ನೋವಾಗುತ್ತೆ ಅಂತಾದ್ರೆ ನಾನು ಅದಕ್ಕೆ ಹಿಂಸೆ ಮಾಡಿದ್ರೆ ಅದಕ್ಕೆ ಎಷ್ಟು ನೋವಾಗುತ್ತೆ ಅಂದಾಗ ನಾವು ಹಿಂಸೆ ಪಟ್ಟರೆ ನನಗೆ ಹಿತವೋ ಇಲ್ಲ ಅಂದಮೇಲೆ ಬೇರೆ ಹಿಂಸೆ ಮಾಡಬಾರ್ದು ಅನ್ನತಕ್ಕಂಥ ವಿವೇಕ ಇದ್ದೀರಾ. ಕಾಯ ವಾಚ ಮನಸ್ಸ ಬೇರೆ ಹಿಂಸೆ ಮಾಡತಕ್ಕಂಥದ್ದೇ ನನ್ನ ಜೀವನ ಅಂತ ಯಾರು ಮಾಡ್ತಾರೋ ಅವರು ರಜೋಗುಣಿ ಮತ್ತು ಅಶುಚಿ. ಬಹುಶಃ ಈ ಶುಚಿತ್ವ ಅನ್ನತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ ನಮ್ಮ ಶಾಸ್ತ್ರ ಅಂದರೆ ನಮ್ಮದಲ್ಲ, ಅಂದರೆ ನಿಜರ ಅಂತ ಮಾತ್ರದಲ್ಲಿ ಒಪ್ಪಲ್ಲ ನಾನು. ಹಿಂದೂ ಬಿಡದೆ ಇದು ಯಾವಾಗ ಹಿಂದೂ ಬಿಡದೆ ಅಂತಿರೋ ಅವಾಗ ಅದು ಪರಿಚ್ಛಿನ್ನವಾಯಿತು. ಹಿಂದೂ ಶಾಸ್ತ್ರ ಹಿಂದೂಗಳಿಗೆ ಸೇರಿದ್ದು ಅಂದರೆ ಭಾಳ ಪರಿಚ್ಛಿನ್ನ ಮಾಡಿದ್ವಿ. ಇಲ್ಲ ಭಾರತ ದೇಶಕ್ಕೆ ಸೇರಿದ್ದು ಅಂದಾಗಲೂ ಭೌಗೋಳಿಕ ಪರಿಚ್ಛಿನ್ನ ಮಾಡ್ತೀವಿ. ಇಡೀ ಮಾನವ ಜನಾಂಗ ಕೊಟ್ಟಿರ್ತಕ್ಕಂಥ ವಿದ್ಯೆ, ಪ್ರಪಂಚದಲ್ಲಿ ಯಾರೇ ಆಗಲಿ ಈ ವಿದ್ಯೆ ಬಂದ್ರೇ ಮುಕ್ತಿನೇ ಹೊರತು ಇಲ್ಲಿರಲಿಲ್ಲ ಹೌದಾ. ಅಂದಾಗ ಇದು ಯಾವುದು ಅಶುಚಿ. ಈ ಶಾಸ್ತ್ರದಲ್ಲಿರ್ತಕ್ಕಂಥ ಶುಚಿತ್ವ ಬಹುಶಃ ಇನ್ಯಾರನ್ನ ಬೇರೆ ಮತ್ತದವ್ರು ಹೇಳಿದವರು ಇವು. ಅಮಾನಿತ್ವಾದಿ ಗುರುಗಳಲ್ಲಿ ಹೇಳಿದ್ದಾರೆ. ಅಮಾನಿತ್ವಮದ ಮಿತ್ವಂ ಹಿಂಸಾ ಕ್ಷಾಂತಿರಾತಂ ಆಚಾರ್ಯ ಉಪಾಸನ ಶೌಚಂ, ಮತ್ತು ದೈವಿ ಸಂಪತ್ತಲ್ಲಿ ಹೇಳಿದ್ದಾರೆ. ಮತ್ತು ಸಾಕಷ್ಟು ಅಲ್ಲಲ್ಲಿ ಈ ಥರ ಶುಚಿತ್ವ ಹೇಳಿದ್ದಾರೆ. ಆದ್ರೂ ನಿಜವಾದ ಎಲ್ಲಿ ನೋಡು ಶುಚಿತ್ವ ಕಾಣಲ್ಲ. ಬಾಹ್ಯ ಶೌಚನೂ ಕಾಣಲ್ಲ, ಆಂತರಿಕ ಶೌಚನೂ ಕಾಣಲ್ಲ, ಮತ್ತು ಕುಟುಂಬ ಶೌಚನೂ ಕಾಣಲ್ಲ, ಆರ್ಥಿಕ ಶೌಚನೂ ಕಾಣಲ್ಲ. ಯಾವುದೇ ರೀತಿ ಶುಚಿತ್ವ ಕಾಣಲ್ಲ. ಇವಾಗೇನೋ ಗೌರ್ಮೆಂಟ್ನ ಪ್ರಯತ್ನ ಒಳ್ಳೆಯದೇ ಅವ್ರ ಪ್ರಯತ್ನ. ಆದರೆ ಎರಡು ರೀತಿ ಶುಚಿತ್ವ ಆಗಬೇಕಾದ್ರೆ, ಒಂದು ಮನುಷ್ಯ ಪರಿವರ್ತನೆ ಆಗಬೇಕು, ಅವನಿಗೆ ಅನ್ನಿಸ್ಬೇಕು ಇದು ಗಲೀಜು ಅಂತ, ನಾನು ಶುಚಿಯಾಗಿರ್ಬೇಕು ಅಂತ ಅನ್ನಿಸ್ಬೇಕು. ಇಲ್ಲ ಗೌರ್ಮೆಂಟ್ ರೂಲ್ಸ್ ಭಾಳ ಸ್ಟ್ರಿಕ್ಟ್ ಆಗಿರ್ಬೇಕು. ಎಷ್ಟು ಸ್ಟ್ರಿಕ್ಟ್ ಆಗಿರಬೇಕು, ನನ್ನ ಕೈಯಿಂದ ಒಂದು ಪೇಪರ್ ಎಲ್ಲ ಕೆಳಗೆ ಬಿದ್ದು ಬ್ಯಾಂಕಲ್ಲಿ ದುಡ್ಡು ಕಟ್ಟಾಗಬೇಕು, ಅವಾಗೇ ಶುಚಿಯಾಗಿರುತ್ತೆ ಹೊರತು ಇಲ್ಲೇ ಸುಮ್ಮನೆ ಏನಾಗಲ್ಲ. ಓಲಿ ಎಲ್ಲರೂ ಬಿಟ್ಬಿಟ್ಟು ನಾವಾದರೂ ಶುಚಿಯಾಗಿರೋಣ. ಶುಚಿಯಾಗಿರ್ಬೇಕಂದ್ರೆ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಭಾಷೆಯಲ್ಲಿ
ಬಾಹ್ಯ ಅಂತ ಶೌಚವರ್ಜಿತ. ಬಾಹ್ಯ ಶೌಚಾನು ಇಲ್ಲ ಅವನಲ್ಲಿ, ಆಂತರಿಕ ಶೌಚಾನು ಅಂತಕ್ಕದ್ದು ಇಲ್ಲ, ಯಾಕೆಂದರೆ ರಜೋಗುಣದ ಲಕ್ಷಣ. ಈಗ ಬಾಹ್ಯ ಶೌಚ ಅಂದರೆ ಏನಪ್ಪ ಅಂದರೆ ನಾವಿರತಕ್ಕಂಥ ಪರಿಸರ, ನಾವು ಎಲ್ಲಿದ್ದೀವೋ, ಒಂದು ಆಶ್ರಮದಲ್ಲಿರಲಿ ಮನೆಯಲ್ಲಿರಲಿ, ನಾವಿರತಕ್ಕಂಥ ಸ್ಥಳ ಪರಿಸರ ಶುಭ್ರವಾಗಿಟ್ಕೊಳ್ಬೇಕು. ನಮ್ಮಿಂದ ಗಲೀಜಾಗಬಾರ್ದು, ಎಲ್ಲೇ ಹೋಗಲಿ ನಮ್ಮಿಂದ ಗಲೀಜಾಗಬಾರ್ದು, ಶುಭ್ರವಾಗಿಟ್ಕೊಳ್ಬೇಕು. ಇದು ಬಾಹ್ಯ ಶೌಚ. ಮತ್ತು ಶರೀರ ಶೌಚ ಅಷ್ಟೇ ಅಲ್ಲ, ಕುಟುಂಬ ಶುಚಿತ್ವ ಅಂದರೆ ಏನರ್ಥ, ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನು ಒಂದೇ ಸಮ ನೋಡಬೇಕು, ಭೇದ ಭಾವ ಮಾಡಬಾರ್ದು. ಅಯ್ಯೋ ಎಷ್ಟು ಭೇದ ಮಾಡ್ತಾರೋ, ಅಲ್ಲೆಲ್ಲ ಒಂದು ಕಡೆ ಮಾಡಿ ಮೇಲೆ ಮನೆ ಕೊಟ್ಟಿದ್ದಾರೆ, ಅಲ್ಲಿ ಇರ್ತೀನಿ, ಎದುರುಗಡೆಗೆ ಒಂದು ಕುಟುಂಬ ಇದೆ, ಗಂಡ ಹೆಂಡತಿ ಇರ್ತಾರೆ ಮೇಲ್ಗಡೆ, ಮಗಳು ಅಳಿಯ ಬರ್ತಾರೆ ಅಂದರೆ ಇಬ್ಬರು ಅದೆಷ್ಟು ಆ್ಯಕ್ಟಿವ್ ಆಗಿರ್ತಾರೋ. ಮಗಳು ಅಳಿಯ ಬರ್ತಾರೆ ಅಂದರೆ ಬೆಳಿಗ್ಗೆ ಎದ್ದು ಸ್ನಾನ, ಮನೆಯೆಲ್ಲ ಶುಭ್ರ ಮಾಡಿ ರಂಗೋಲಿ ಹಾಕಿ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಅವ್ರು ಕಾರ್ ಬರೋದಕ್ಕೆ ಕಾದಿರ್ತಾರೆ. ಕಾರ್ ಮೇಲೆ ದಡದಲ್ಲ ಹಿಡಿದ್ಬಿಟ್ಟು ಅವ್ರ ಲಗೇಜ್ ಎಲ್ಲ ಎತ್ಕೊಂಡೋಗಿ ಏನು ಆನಂದವೋ. ಅದೇ ಮಗ ಸೊಸೆ ಬರ್ತಾರೆ ಅಂದರೆ ಎದ್ದೇಳೋದೇ ಇಲ್ಲ, ಏನೋ ರೋಗ ಬಂದವ್ರಾಗ ಮಲಗಿರ್ತಾರೆ, ಅವರೇ ಬರಬೇಕು, ಲಗೇಜ್ ಎಲ್ಲ ಮೇಲೆ ಎತ್ಕೊಂಡು ಹೋಗ್ಬೇಕು, ಸೊಸೆ ಮತ್ತು ಕಸ ಕೊಡಿಸ್ಬೇಕು. ಇದು ಯಾಕೆ ಇಷ್ಟೊಂದು ಬೇಡ? ಎಲ್ಲರೂ ಒಂದೇ ಸಮ ನೋಡಬೇಕು. ನೋಡಿದಾಗಲೇ ಸರ್ವಂ ಕಲಿದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅರ್ಥ ಆಗುತ್ತೆ ಹೊರತು ಇಲ್ಲಿ ಯಾರು ರಜೋಗುಣದಿಂದ ಏನು ಮಾಡ್ತೀವಿ, ಭೇದ ಭಾವ ಮಾಡೋಕ್ಕೆ ಮಾಡಬಾರ್ದು. ಅದು ಮತ್ತು ಶರೀರ ಶುದ್ಧಿ ಆಗಬೇಕು. ಸಾಮಾನ್ಯವಾಗಿ ಇದು ಶರೀರ ಶುದ್ಧಿ ಅಂದಾಗ ಸ್ನಾನ ಮಾಡೋದು, ಒಗೆದಿರೋ ಬಟ್ಟೆ ಹಾಕೋದು ಇದು ಮಾಡ್ತಿರ್ತಾರೆ ಸಾಮಾನ್ಯವಾಗಿ. ಅದ ಅಷ್ಟೇ ಅಲ್ಲ, ಶರೀರವನ್ನು ಆರೋಗ್ಯ ಇಟ್ಕೋಬೇಕು. ಶರೀರ ಇದೆಯೇ, ಯಾರೋ ಇದ್ದಾರೆ ಸ್ವಾಮಿಗಳು ಮುಂದೆ ಶರೀರಗಳು ಅಂತಾರೆ. ಯಾವುದೋ ಒಂದು ಆಶ್ರಮದಲ್ಲಿ ಊಟಕ್ಕೂ ಬೆಲೆ ಹೊಡಿತಾರೆ, ಮತ್ತು ಪ್ರವಚನ ಟೈಮ್ಗೂ ಬೆಲ್ ಮಾಡ್ತಾರೆ. ಆ ಪ್ರವಚನ ಟೈಮ್ ಬೆಲ್ ಆಗಿರೋ ಇದ್ದರೆ ಇವಾಗ ಎಷ್ಟು ಆಸಕ್ತಿ ಇದೆ ನೋಡಿ. ಪ್ರವಚನ ಮಾಡೋ ಸ್ವಾಮಿಗಳು ಮತ್ತು ಊಟ ಮಾಡೋ ಶ್ರೋತೃವೃಂದ ಪ್ರವಚನ ಬೆಲ್ ಮಾಡದಿರೋ ಇದ್ದರೆ ಯಾಕೆ ಬೆಲ್ ಮಾಡಲಿಲ್ಲ, ಪ್ರವಚನ ಇಲ್ವಾ, ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂತ ಯಾರೂ ಕೇಳಲ್ಲ, ಸುಮ್ಮನಿರ್ತಾರೆ. ಟಿಫನ್ ಟೈಮ್ಗೆ ಊಟದ ಟೈಮ್ಗೆ ಆಗಿಲ್ಲ ಅಂದರೆ ಬರೀ ಸ್ವಾಮಿಗಳು ಎಲ್ಲ ವರ್ಗಗಳು ಅಂತಾರೆ, ಏನು ಚೇತ ಗುಪ್ತ ಮ್ಯಾನೇಜರ್ ಮಾಡಿ ಪನಿಗ್ರಾರು ಅಂತೆಲ್ಲ ಶುರು ಮಾಡ್ತಾರೆ. ಯಾಕೆ ಟೈಮ್ ಸರಿ ಹಾಕಲಿಲ್ಲ ಅಂತ ತಿಂದ್ಬಿಟ್ಟು ಹೊರಗಡೆ ಬರ್ತಿರ್ತಾರೆ. ಸ್ವಾಮೀಜಿ ತೊಗೊಂಡ್ರೆ ಟಿಫನ್ ಅಂದರೆ ನಂಗೆ ಹಸಿವು ಇಲ್ಲ, ನಾನು ತಗೊಳ್ಳೋದು ಇಲ್ಲ ಅಂತಾರೆ. ಈ ರೀತಿ ಆ ಶರೀರ ಅನ್ನತಕ್ಕಂಥದ್ದನ್ನು ಆರೋಗ್ಯವಾಗಿ ಇಟ್ಕೋಬೇಕಾದ್ರೆ ಶುದ್ಧವಾಗಿರ್ತಕ್ಕಂಥ ಆಹಾರ ತಗೋಬೇಕು. ಶುದ್ಧವಾಗಿರ್ತಕ್ಕಂಥ ಆಹಾರ ಯಾವುದಪ್ಪ? ಪಥ್ಯಂ ಪೂತಂ ಅನಾಯಸ್ತಂ. ಪಥ್ಯಂ ಶರೀರ ಆರೋಗ್ಯವನ್ನು ಕೆಡಿಸಬಾರ್ದು. ಪೂತಂ ಪವಿತ್ರವಾದಂಥ ಆಹಾರ, ಪವಿತ್ರವಾದಂಥ ಆಹಾರ ಸಂಪಾದನೆ ಶುದ್ಧವಾಗಿರಬೇಕು. ಮತ್ತು ಅಳಿಸಿದ್ದು ಅಂಥದ್ದೆಲ್ಲ ಆಗಬಾರ್ದು, ಕಲ್ಲು ಮಣ್ಣು ಬಿದ್ದಿರಬಾರ್ದು ಅಂಥ ಆಹಾರ. ಪಥ್ಯಂ ಅನಾಯಸ್ತಂ ಮಾಡೋದು ಆಯಾಸ ಆಗಬಾರ್ದು, ತಿಂದ ಮೇಲೂ ಆಯಾಸ ಆಗಬೇಕು. ಅವನಿಗೆ ಮಾಡೋದ್ರಲ್ಲಿ ಈ ಶಾವಿಗೆ, ಇಡ್ಲಿ, ದೋಸೆ ಎಲ್ಲ ಮಾಡ್ತಾರಲ್ಲ, ಅಖಂಡಾನಂದ ಸರಸ್ವತಿ ಅಂತ ಒಬ್ಬರು ಬೃಂದಾವನದಲ್ಲಿದ್ದರು, ಬಿರ್ಲಾ ಫ್ಯಾಮಿಲಿ ಗುರು ಅವರು. ಅವ್ರು ಹೇಳೋರು, ಈ ಸೌತ್ ಇಂಡಿಯಾದಲ್ಲಿ ತಿನ್ನೋದೆಲ್ಲ ಶಾಸ್ತ್ರ ನಿಷಿದ್ಧ ಅನ್ನೋರು. ಈ ಇಡ್ಲಿ, ದೋಸೆ, ಶಾವಿಗೆ ಇವೆಲ್ಲ ಶಾಸ್ತ್ರ ನಿಷಿದ್ಧ ಅಂತ. ಯಾಕೆ ಹೇಳಿ? ಇಡ್ಲಿ ಮಾಡಬೇಕಂದ್ರೆ ಕೆಲಸ ಯಾವಾಗ ಶುರುವಾಗುತ್ತೆ? ನಾಳೆ ಇಡ್ಲಿ ತಿನ್ನಬೇಕಂದ್ರೆ ಕೆಲಸ ಇವಾಗ ಶುರುವಾಗುತ್ತೆ. ಅದ್ರದ್ದೇ ಯೋಚನೆ, ಅದ್ರದ್ದೇ ಕೆಲಸ. ಯಾಕೆ ಇಷ್ಟ ಅನಾಯಸ್ತಂ ಮಾಡೋದ್ರಲ್ಲೂ ಆಯಾಸ ಆಗಬಾರ್ದು, ತಿಂದ ಮೇಲೂ ಆಯಾಸ ಆಗುತ್ತೆ. ಇಷ್ಟಲ್ಲಿ ತಿಂದ್ಬಿಟ್ಟು ಹೋಗಿ ಮಲಗಬೇಕು. ಅಂದರೆ ಶರೀರ ಶುದ್ಧಿ ಅಂದಾಗ ಸ್ನಾನ ಮಾಡತಕ್ಕಂಥ ಮಗದ ಬಟ್ಟೆ ಹಾಕೋದು ಇಷ್ಟೇ ಅಲ್ಲ, ಶರೀರವನ್ನು ಆರೋಗ್ಯ ಇಟ್ಕೊಂಡಿರಬೇಕು. ನಮ್ಮ ಅಧ್ಯಾತ್ಮ ಚಿಂತನೆಗೆ, ಸಾಧನೆಗೆ ಶರೀರ ಅಡ್ಡಿ ಮಾಡಬಾರ್ದು. ಪ್ರಾರಂಭದ ಪ್ರಕಾರ ಬರತಕ್ಕಂಥ ರೋಗಗಳು ಬೇರೆ,
ಆದರೆ ಇವತ್ತು ಯಾವ ರೀತಿ ಜೀವನ ಮಾಡ್ತೀನೋ ಅದು ನಾಳೆ ಪ್ರಾರಬ್ಧ ಆಗುತ್ತೆ. ಆದ ಕಾರಣ ಶರೀರವನ್ನು ಶುದ್ಧವಾಗಿ ಇಟ್ಕೋಬೇಕು. ಆದರೆ ರಜೋಗುಣದಲ್ಲಿ ಇರ್ತಕ್ಕಂಥವನು ಸಾಯಂಕಾಲ ಹೋಗಿ ಫುಡ್ ಕಾರ್ನರಲ್ಲಿ ಯಾವುದು ಗೋಬಿ ಮಂಚೂರಿ, ಗೂಬೆ ಮಂಚೂರಿ, ಪಾನಿಪುರಿ ತಿಂದ್ರೇ ಅಂದರೆ ಸರಿಯಲ್ಲ. ಯಾಕೆಂದರೆ ಶರೀರ ಶುದ್ಧವಾಗಿಟ್ಟು ಅದು ರಜೋಗುಣ ಏನು ಮಾಡುತ್ತೆ, ಒಪ್ಪಲ್ಲ ಅದು. ಹರ್ಷ ಶೋಕಾನ್ವಿತ ಅಂದರೆ ಯಾವುದೋ ತಾನು ಅಂದ್ಕೊಂಡಂತೆ ಆಯಿತು, ಭಾಳ ಉದ್ದು ಹೋಗ್ತಾನೆ. ಹೌದಾ? ಇಲ್ಲ ಸ್ವಲ್ಪ ಏನೋ ವಿರೋಧ ಬಂತು, ಅಯ್ಯೋ ನನ್ನ ಗತಿ ಹೀಗಾಗೋಯ್ತು ಅಂತ ಗೋಳಾಡ್ತಿರ್ತಾನೆ. ಇದು ಹರ್ಷ ಶೋಕಾನ್ವಿತ. ಇಷ್ಟ ಪ್ರಾಪ್ತ ಹರ್ಷ, ಅವ್ನಿಗೆ ಏನು ಬೇಕಾಗಿತ್ತು ಅದು ಸಿಕ್ಕಿದ್ರೆ ಭಾಳ ಸಂತೋಷ, ಖುಷಿಯಾಗಿತ್ತು, ಹಾಗೆಲ್ಲ ಇರ್ತಾನೆ. ಮತ್ತು ಅನಿಷ್ಟ ಪ್ರಾಪ್ತವು ಇಷ್ಟ ವಿಯೋಗ ಚ ಶೋಕ. ಅನಿಷ್ಟವಾಗಿರ್ತಕ್ಕಂಥ ತಮ್ಗೆ ಇಷ್ಟ ಇಲ್ಲದಿರ್ತಕ್ಕಂಥ ಪ್ರಾಪ್ತಿ ಆಯಿತು, ಮತ್ತು ಇಷ್ಟ ವಿಯೋಗೆ ಇಷ್ಟವಾಗಿರ್ತಕ್ಕಂಥದ್ದು ಬಿಟ್ಟು ಹೋಯ್ತು ಅಂದಾಗ ಗೋಳಾಡ್ತಾನೆ. ಹರ್ಷ ಶೋಕಾನ್ವಿತ ತಾಭ್ಯಂ ಅಶೋಕಾಭ್ಯಂ ಅನ್ವಿತ ಸಂಯುಕ್ತ. ಆ ಕಷ್ಟ ಸುಖ ಮಾನ ಅವಮಾನದಲ್ಲಿ ಸುಖ ದುಃಖ ಅನ್ನತಕ್ಕಂಥದ್ರಲ್ಲಿ ಮೊದಲಾಡ್ತಾ ಇರ್ತಾನೆ. ತಸ್ಯೈವ ಚ ಕರ್ಮಣಃ ಸಂಪತ್ತಿಪತ್ತಿಭ್ಯಾಂ ಹರ್ಷಶೋಕ ಸ್ಯಾತಾಂ ತಾಭ್ಯಾಂ ಸಂಯುಕ್ತ ಯಹ ಕರ್ತ ಸ ರಾಜಸ ಪರಿಕೀರ್ತಿತ. ಅಂಥವನು ರಾಜಸ ಕರ್ತು. ಆದರೆ ನಾವು ತಮೋಗುಣದ ಕರ್ತೃತ್ವ ಅನ್ನತಕ್ಕಂಥ ಬೆಳಗ್ಗೆ ನೋಡಿದ್ವಿ, ಮತ್ತು ರಜೋಗುಣದ ಕರ್ತೃತ್ವ ಅನ್ನತಕ್ಕಂಥ ನೋಡಿದ್ವಿ. ಈಗ ನಮ್ಮಲ್ಲಿ ಯಾವ ರೀತಿ ಇದೆ ಸಾಮಾನ್ಯ ಇಂಥದ್ದು ಕೇಳಿದ್ರೆ ನಾವೇನು ಮಾಡ್ತೀವಿ, ಆಗ ಆ ಕೂತಿಯನ್ನು ನೋಡು ಅವರೇ ಇದೆಲ್ಲ ನಾನು ಪರ್ಫೆಕ್ಟ್ ಅಂತಲೇ ಅನಿಸುತ್ತೆ. ನಾನು ಸರಿ, ನಾನು ಇದೆಲ್ಲ ನನಗೆ ಅನ್ವಯಿಸಲ್ಲ, ನಾನು ತಮೋನೂ ಅಲ್ಲ ರಜೋಗುಣಿನೂ ಅಲ್ಲ ಅಂದ್ಬಿಟ್ಟು ಬೇರೆಯವ್ರ ಸರ್ಟಿಫಿಕೇಟ್ ಬೇರೆಯವ್ರಿಗೆ ಪರೀಕ್ಷೆ ಮಾಡೋಕ್ಕೆ ಹೋಗ್ತೀವಿ. ಅಲ್ಲ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ತೆಗೆದುಹಾಕ್ಕೊಂಡು ಇನ್ನು ಸಾತ್ವಿಕವಾಗಿರ್ತಕ್ಕಂಥ ಗುಣದಲ್ಲಿ ಇರಬೇಕು. ಅಂದರೆ ಈ ಆಸೆಗಳು ಅನ್ನತಕ್ಕಂಥದ್ದು ನಿಜ ಅಷ್ಟು ಸುಲಭನಾಗಿ ಹೋಗಲ್ಲ. ಮತ್ತು ಒಂದು ಆಸೆ ಎಲ್ಲಿ ಕರ್ಕೊಂಡೋಯ್ತು ಅಂತ ಹೇಳಿದ್ರೆ ಚಂಡಾಲ ಜನ್ಮಕ್ಕೆ ಕರ್ಕೊಂಡೋಯ್ತು. ಈ ತಮಾಷೆಗೊಂದು ಕತೆ ಹೇಳ್ತಿರ್ತಾರೆ. ಅದೇ ಮಾತಾಡೋದು ಕೇಳ್ತಾರೆ, ನೀವೇನು ಮಾತಾಡಿ ಕೇಳಿಸಲ್ಲ, ಸುಮ್ಮನೆ ಕೇಳ್ತಾರೆ. ಆಮೇಲೆ ಬೇಕಾದ್ರೆ ನಿಮ್ಮ ಪ್ರಶ್ನೆ ಇದ್ರೆ ಹೇಳಿ ಮಾತಾಡೋದು, ಮಧ್ಯೆ ಮಧ್ಯೆ ಮಾತಾಡೋದು. ಯಾರೋ ಸ್ವಾಮಿಗಳಿದ್ದಂತೆ, ಅವರು ಒಂದು ಲಂಗೋಟಿ, ಎರಡು ಲಂಗೋಟಿ, ಒಂದು ಹಾಕ್ಕೊಂಡಿರೋರು ಇನ್ನೊಂದು ಒಳಗೆ ಒಣಗಾಕಿರೋರು. ಇಲಿ ಕಚ್ಚಿಗೆ ಶುರು ಆಯ್ತಂತೆ. ಆ ಇಲಿ ಕಚ್ಚಿದ್ರೆ ಮತ್ತೆ ಲಂಗೋಟಿಗೆ ಎಲ್ಲೋಗೋದು. ಅದಕ್ಕೋಸ್ಕರ ಇಲಿ ಕಾಟಕ್ಕೆ ಏನು ಮಾಡೋದು ಅಂತ ಬೆಕ್ಕಂತ ಸಾಕೋದು. ಆ ಬೆಕ್ಕಿದ್ರೆ ಇಲಿ ಬರೋಲ್ಲ ಅಂತ. ಸರಿ, ಬೆಕ್ಕಿಗೆ ಇನ್ನು ಹಾಲು ಬೇಕು. ಸರಿ, ಅವನು ಯಾರು ಹೇಳಿದ್ರು ಹಾಲು ತಂದು ಕೊಡಪ್ಪ ದಿವಸ ಅಂತ. ಸಮಾನ ಯಾಕೆ ನಮ್ಮ ದೇಶದಲ್ಲಿ ಯಾಕೆ ಏನು ನಿಯಮನೂ ಇಲ್ಲ. ಈ ಕಸ ಕುಡಿಸೋರು, ಹಾಲು ತರೋರು, ಇವಾಗೆಲ್ಲ ಟೈಮಿಂಗ್ಸ್ ಹೇಳಿ, ನೀವು ಈ ಟೈಮಿಗೆ ಬರಬೇಡಿ, ಈ ಟೈಮಿಗೆ ಬನ್ನಿ ಅಂತೆಲ್ಲ ಮದುವೆ ಅಂತ ಒಂದು ಕಡೆ ಹೇಳೋರು. ಸ್ವಾಮಿ ಬಂದರೆ ಪ್ರವಚನ ನಡೆಯುತ್ತೆ, ಬೆಳಿಗ್ಗೆ ಒಂದು ಪ್ರವಚನ ನಡೆಯೋದಲ್ಲಿ ಹಳ್ಳಿನಲ್ಲಿ ಪ್ರವಚನ ನಡೆಯುತ್ತೆ. ನೀವು ಆ ಟೈಮ್ ಬಿಟ್ಬಿಟ್ಟು ಬನ್ನಿ ಅಂದರೆ ಆ ಕೆಲಸಕ್ಕೆ ಯಾವಾಗಲೂ ಬರೋದು. ನಾನು ಟೈಮಿಲ್ಲ, ಈಗ ಕುಡಿಸ್ತೀನಿ ಅಂತ ಮಧ್ಯ ಪ್ರವಚನ ಮಧ್ಯ. ಈ ಹಾಲ್ನವರು ಅಷ್ಟೇ, ಯಾವ ಬ್ಯಾಲೆನ್ಸ್ ಅವಾಗಲೂ ಬರ್ತಾರೆ. ಅದೇ ಆ ಸ್ವಾಮಿಗಳು ಹಾಗೆ ಆಯಿತು. ಅವ್ರು ಧ್ಯಾನಕ್ಕೆ ಕೂತ್ರೆ ಹಾಲು ಬರೋದು, ಹಾಲು ಅನ್ನೋದು. ಈಗ ಧ್ಯಾನ ಆಗ್ತಿರ್ಲಿಲ್ಲ. ಅದಕ್ಕೇನು ಮಾಡೋದು, ಇದನ್ನು ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಒಬ್ಬ ಶಿಷ್ಯನ ಕರ್ಕೊಂಡು ಆ ಬೆಕ್ಕು, ಈ ಹಾಲಿನ ವ್ಯವಹಾರ ಇವೆಲ್ಲ ನೋಡ್ಕೊಂಡು ಒಬ್ಬ ಹುಡುಗನ ಕರ್ಕೊಂಡ್ಬಂದರು. ಸರಿ, ಆಮೇಲೆ ಈಗ ಬೆಕ್ಕು ಒಬ್ಬ ಶಿಷ್ಯ ಇವನ್ನೆಲ್ಲ ನೋಡ್ಕೊಳ್ಳೋದು ಇವಾಗ ಸಾಧನೆ ಆಗಲಿಲ್ಲ. ಅದಕ್ಕೇನು ಮಾಡೋದು, ಆಯಿತು ಬಿಡು, ಇನ್ನು ಹೇಗಿತ್ತು ಇಷ್ಟೆಲ್ಲ ಆಯಿತು ಅಂದ್ಬಿಟ್ಟು ಒಂದು ಯಾರೋ ಮದುವೆನೂ ಆಗ್ಬೇಕು. ಮದುವೆ ಆದಮೇಲೆ 2 ಮಕ್ಕಳಾಯಿತು. 2 ಮಕ್ಕಳಾದರೆ ಒಂದು ದಿವಸ ಧ್ಯಾನಕ್ಕೆ ಕೂತಿದ್ದಾರೆ. ಆಯಮ್ಮಂಗೆ ರೇಗೋಯ್ತು, ನೀನು ಈ ಥರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಮದುವೆ ಯಾಕೆ ಮಾಡ್ಕೊಂಡೆ, ತಗೋ ನೋಡ್ಕೊ
ಅಂದರೆ ಒಂದು ಮಗುಂತ ತಲೆ ಮೇಲೆ ಹಾಕ್ಬಿಟ್ರು. ಆವಾಗ ಯೋಚನೆ ಮಾಡ್ತಾರೆ, ಏನಾಯ್ತು ನನ್ನ ಜೀವನ. ಕೌಪಿನ ರಕ್ಷಣಾರ್ಥಂ ಆಟ ಆಟೋಪಹ. ಕೌಪಿನ ರಕ್ಷಣಾರ್ಥಂ, ಒಂದು ಕೌಪಿನ ರಕ್ಷಣೆಗೆ ಹೋಗಿ, ಲಂಗೋಟಿ ರಕ್ಷಣೆಗೆ ಹೋಗಿ ಇಷ್ಟೆಲ್ಲ ಆಗೋಯ್ತು. ಅವಾಗ ಅಂದ್ಕೊಳ್ತಾರೆ ಅದನ್ನು ತಲೆ ಸುತ್ತ ಮಲಗಿಟ್ಟಿದ್ದು ಆಗೋಗಿತ್ತು. ನಿಜ ನಾವು ಆಸೆಗಳನ್ನ ಹೀಗೆ ಬೆಳೆಸ್ಕೊಳ್ಳೋದು. ಲಂಗೋಟಿ ಒಣಗಾಕೋರು ರಾತ್ರಿ ಮಲಗಬೇಕಾದ್ರೆ ಅದನ್ನು ತಲೆ ಸುತ್ತ ಮಲಗಿದ್ರೆ ಬೆಳಗ್ಗೆ ಕೆಳಗಡೆ ಇಟ್ಕೊಂಡಿದ್ದು ಆಗೋಗಿತ್ತು. ಅದಕ್ಕೋಸ್ಕರ ಇಷ್ಟೆಲ್ಲ ವ್ಯವಹಾರ. ಅಂದರೆ ಒಂದು ರಾತ್ರಿ ಅನ್ನತಕ್ಕ ಬಂದರೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲ. ಆದ ಕಾರಣ ಆಸೆ ಅನ್ನತಕ್ಕಂಥದ್ದು ಸರಿಯಲ್ಲ. ಮತ್ತು ಇನ್ನೇನು ಹೇಳಿದ್ರು ರಜೋಗುಣದಲ್ಲಿ ಕರ್ಮ ಫಲ ಪ್ರೇರಿಸೋದು, ಕರ್ಮ ಫಲಕ್ಕೋಸ್ಕರ ಕರ್ಮ ಮಾಡತಕ್ಕಂಥದ್ದು. ಅದರಲ್ಲಿ ಏನಾಗುತ್ತೆ, ನಾವು ಅಂದ್ಕೊಂಡ ರೀತಿ ಬಂದು ಸಂತೋಷ ಇಲ್ಲ ಅಂದರೆ ದುಃಖ ಒದ್ದಾಡ್ತಾ ಇರ್ತೀವಿ. ಮತ್ತು ಬೇರೆ ಹಿಂಸೆ ಮಾಡತಕ್ಕಂಥದ್ದು ಅಶುಚಿ. ಇವಾಗ ಶುಚಿತ್ವ ಅಂತ ಇಲ್ಲಿದ್ದರೆ ಮತ್ತು ಆ ಶುಚಿನಲ್ಲಿ ಇನ್ನೂ ಒಂದು ಶುದ್ಧವಾದಂಥ ವಿಚಾರ ಮಾಡಬೇಕು. ಶುದ್ಧವಾದಂಥ ವಿಚಾರ, ಅಶುದ್ಧವಾದಂಥ ವಿಚಾರ ಅಂದರೆ ಏನಪ್ಪ? ಸಾಮಾನ್ಯ ನಾವು ಅಂದ್ಕೊಳ್ತೀವಿ ಶುದ್ಧವಾದಂಥ ವಿಚಾರ ಅಂದರೆ ದೈವ ಚಿಂತನೆ ಮಾಡತಕ್ಕಂಥ, ಈ ರೀತಿ ಮಾಡತಕ್ಕಂಥ ಶುದ್ಧವಾದ್ದು. ಈ ಕ್ರಿಕೆಟ್ ಅದೆಲ್ಲ ವಿಚಾರ ಮಾಡತಕ್ಕ ಅಶುದ್ಧ ಅಂತ ಅವರು ಹಾಗೆ ಅಂದ್ಕೊಳ್ತಾರೆ. ಕ್ರಿಕೆಟ್ ಬಗ್ಗೆ ವಿಚಾರ ಮಾಡೋದು ಶುದ್ಧ, ಇದೆಲ್ಲ ಅಶುದ್ಧ ಅಂತ ಅವ್ರು ಅಂದ್ಕೊಳ್ತಾರೆ. ಆ ರೀತಿ ಅಲ್ಲ. ಶುದ್ಧ ಅಶುದ್ಧ ಅಂದರೆ ಯಾವ ವಿಚಾರ ನಿಮ್ಮನ್ನು ನಿಮ್ಮಿಂದ ಹೊರಗಿನ ಜಗತ್ತಿಗೆ ಕರ್ಕೊಂಡು ಹೋಗುತ್ತೋ ಅದೆಲ್ಲ ಅಶುದ್ಧವಾದ ವಿಚಾರ. ಯಾವ ವಿಚಾರ ನಿಮ್ಮನ್ನು ನಿಮ್ಮಿಂದ ದೂರ ಮಾಡಿ ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೋ ಅದೆಲ್ಲ ಅಶುದ್ಧವಾದ ವಿಚಾರ. ಯಾವ ವಿಚಾರ ಹೊರಗಿನ ಪ್ರಪಂಚನ ಬಿಡಿಸಿ ಒಳಗಡೆ ಕರ್ಕೊಂಡು ಹೋಗುತ್ತೋ ಅದು ಅಶುದ್ಧವಾದ ವಿಚಾರ. ಶುದ್ಧವಾದ ವಿಚಾರ ಅಂತರ್ಮುಖ ಮಾಡತಕ್ಕಂಥದ್ದು ಶುದ್ಧವಾದ ವಿಚಾರ, ಬಹಿರ್ಮುಖಕ್ಕೆ ಪ್ರಯಾಣ ಮಾಡತಕ್ಕಂಥದ್ದು ಅಶುದ್ಧವಾದಂಥ ವಿಚಾರ. ಆದ ಕಾರಣ ಈಗ ಹೊರಗಿನ ವಿಷಯಗಳು ಯಾವುದಾದ್ರೂ ತಗೊಳ್ಳಿ, ನಮ್ಮನ್ನು ದೂರ ಮಾಡುತ್ತೆ. ಹೌದಾ? ಒಂದು. ಎರಡನೇದು, ಒಂದು ವೇಳೆ ಇವಾಗ ಒಂದು ವಿಗ್ರಹ ಇಟ್ಕೊಂಡಿದ್ದೀವಿ, ಅದನ್ನು ಆರಾಧನೆ ಮಾಡಬೇಕು ಅಂದಾಗ ಅದು ಹೊರಗಿನ ವಿಷಯನೇ ಆಯಿತು. ಆದರೆ ಅದೇನು ಮಾಡುತ್ತೆ, ಆ ವಿಗ್ರಹ ಆರಾಧನೆ, ಉಪಾಸನೆ, ಇದೆಲ್ಲ ನಮ್ಮನ್ನು ಹೊರಗಿನ ಜಗತ್ತಿನ ಬಿಡಿಸಿ ಅಂತರ್ಮುಖವನ್ನು ಮಾಡುತ್ತೆ. ಸೊ ಅಂತರ್ಮುಖವನ್ನು ಮಾಡಿ ಅಲ್ಲಿ ಸತ್ಯ ಜ್ಞಾನಮನಂತಂ ಬ್ರಹ್ಮ, ಸತ್ಯ ಜ್ಞಾನ ಅನಂತ ಅನ್ನತಕ್ಕಂಥದ್ದು ವಿಚಾರ ಶುದ್ಧವಾದಂಥ ವಿಚಾರ. ಏನಪ್ಪ ಸತ್ಯ ಅಂದರೆ? ಎಲ್ಲ ಒಂದು ಕಡೆ ಏನೋ ಡಿಸ್ಕಷನ್ ನಡೀತಾ ಇತ್ತು. ಆತ್ಮ ಅಂದರು. ಆತ್ಮ ಅಂತ ಯಾವುದಕ್ಕೆ ಹೇಳ್ತೀರ ಅಂದರೆ ಬ್ರಹ್ಮ ಅಂದರು. ಬ್ರಹ್ಮ ಅಂತ ಯಾವುದಕ್ಕೆ ಹೇಳ್ತೀರ? ಸಚ್ಚಿದಾನಂದ ಸ್ವರೂಪ. ಸಚ್ಚಿದಾನಂದ ಸ್ವರೂಪ ಅಂತ ಯಾವುದಕ್ಕೆ ಹೇಳ್ತೀರ ಅಂದರೆ ತಾನೇ ಅಂದರು. ತಾನೇ ಅಂತ ಯಾವುದಕ್ಕೆ ಅಂತೀರ ಅಂದರೆ ಟೈಮ್ ಇಲ್ಲ, ಇವಾಗ ನಾಳೆ ನೋಡೋಣ ಅಂದರೆ ನಾಳೆ ಇನ್ನೂ ಬಂದೇ ಇಲ್ಲ. ಈ ಥರ ಅಲ್ಲ. ಸತ್ಯ ಅಂದರೆ ಯಾವುದು ತನ್ನ ಇರಿಕೆಯನ್ನು ಬದಲಾಯಿಸ್ಕೊಳ್ತೀರ, ತನ್ನ ಇರಿಕೆಯನ್ನು ಕಳ್ಕೊಳ್ದಿರ, ಇದು ಅದು ಸತ್ಯ. ಅಂಥದ್ದು ಯಾವುದಪ್ಪ ಅಂದರೆ ನನ್ನ ಪ್ರಪಂಚದೆಲ್ಲ ನಾನು ವಿಚಾರ ಮಾಡಿದ್ವಿ, ಬದಲಾವಣೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಸಮಯದಲ್ಲಿ ಇಲ್ಲ ಅಂತ ಹೇಳ್ಬೋದು ನಿದ್ದೆನಲ್ಲಿ. ಆದ ಕಾರಣ ಯಾವುದು ಸತ್ಯವಲ್ಲ. ಇದು ಯಾವುದು ಸತ್ಯವಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಏನು ಉಳಿಯುತ್ತೆ ಅಂದರೆ, ನಿದ್ದೆನಲ್ಲಿ ಏನಿದೆಯೋ ಅಥವಾ ಯಾವುದಕ್ಕೆ ನಿದ್ದೆ ಅಂತೀವೋ ಅದು. ಇದು ಸ್ವಲ್ಪ ಚೆನ್ನಾಗಿ ಕೇಳಿ. ಸಾಮಾನ್ಯವಾಗಿ ಈ ಸತ್ಯಾಂಶ ಸರಸ್ವತಿಗಳು ಸಾಕಷ್ಟು ಜನ ಮಹಾನುಭಾವರು ಅಷ್ಟೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಸತ್ಯಾಂಶ ಸರಸ್ವತಿ ನಿದ್ದೆನೇ ಬ್ರಹ್ಮ ಅಂತಾರೆ. ಸರಿಯಾಗಿ ನೋಡು, ನಿದ್ದೆನ ಬ್ರಹ್ಮ ಅಂತ ಹೇಳಿಲ್ಲ ಅವರು. ಮತ್ತು ಬ್ರಹ್ಮನನ್ನು ನಿದ್ದೆ ಅಂತ ಭ್ರಮೆ ಪಡ್ತೀಯಾ? ಭಾಳಷ್ಟು ವ್ಯತ್ಯಾಸ ಇದೆ. ಬ್ರಹ್ಮನನ್ನು ನಿದ್ದೆ ಅಂತ ಭ್ರಮೆ ಪಡ್ತೀಯಾ? ಸರಿಯಾಗಿ ನೋಡು, ಅದು ಬ್ರಹ್ಮಸ್ವರೂಪವೇ ಅಂತ. ಯಾಕಪ್ಪ ಅಂದರೆ ಅದೇ ಸತ್ಯ. ಇವೆಲ್ಲ ಬದಲಾವಣೆ ಆಗ್ತಿದೆ. ಅದು ಯಾವತ್ತೂ ಬದಲಾವಣೆ ಆಗಿದೆಯಾ? ಇವೆಲ್ಲವನ್ನು ತೆಗೆದಾಕ್ತೀವಿ. ನಾನು ನನ್ನ ಪ್ರಪಂಚ ಅನ್ನೋದನ್ನು ಅಲ್ಲೇನಿದೆ ಅದನ್ನು ತೆಗೆದಾಕ್ಬಿಡಿ ನೋಡೋಣ. ಸತ್ಯ ಅಷ್ಟೇ ಅಲ್ಲ, ತನ್ನ ಇರಿಕೆಯನ್ನು ತಾನು ಸಿದ್ಧ ಮಾಡಿಕೊಳ್ಳುತ್ತೆ, ಮತ್ತೊಂದು ಇರಿಕೆಯನ್ನು ಸಿದ್ಧ ಮಾಡುತ್ತೆ. ಪ್ರಪಂಚ ಇದೆ ಅಂತಲೂ ಸಿದ್ಧ ಮಾಡುತ್ತೆ, ಪ್ರಪಂಚ ಇಲ್ಲ ಅಂತಲೂ ಸಿದ್ಧ ಮಾಡುತ್ತೆ. ಆದ ಕಾರಣ ಅದೇನೇ ಚೈತನ್ಯ ಜ್ಞಾನ. ಮತ್ತು ಆ ನಿದ್ದೆನಲ್ಲಿ ಇದ್ವಿ
ಈಗ ಮನಸ್ಸಿಗೆ ತಂದ್ಕೊಂಡು ನೋಡಿಕೊಂಡ್ರೆ ಎಲ್ಲಿಂದ ಎಲ್ಲಿಂದ ತನಕ ಇದ್ದೀವಿ ಅಖಂಡ ಸ್ವರೂಪ ಸತ್ಯಂ ಜ್ಞಾನಂ ಅನಂತಂ ಅದು ಬ್ರಹ್ಮ. ಈ ರೀತಿ ಶುದ್ಧ ಅಂತ ವಿಚಾರ ಮಾಡಬೇಕು. ಆದರೆ ಪ್ರಾಪಂಚಿಕ ವಿಷಯನೇ ಚಿಂತನೆ ಮಾಡ್ತಾನೆ ಹೊತ್ತು ರಜೋಗುಣಿ ಅಂಥ ವಿಚಾರಕ್ಕೆ ಹೋಗೋದೇ ಇಲ್ಲ. ಆದ ಕಾರಣ ತಮೋಗುಣ ಮತ್ತು ರಜೋಗುಣ ಅನ್ನತಕ್ಕಂಥ ರೀತಿಯಲ್ಲಿ ನಾವು ಸಂಸಾರವನ್ನು ಕೆಲಸವನ್ನು ಮಾಡಬಾರ್ದು. ಇನ್ನು ಸಾತ್ವಿಕ ಗುಣ ಅನ್ನತಕ್ಕಂಥ ರೀತಿಯಲ್ಲಿ ಮಾಡಬೇಕಂತಾರೆ. ಮೊದಲು ಇವೆರಡನ್ನು ಯೋಚನೆ ಮಾಡಿ ಇಲ್ಲಿ ನಾವು ತೆಗೆದುಹಾಕ್ಕೋಬೇಕು ಅನ್ನೋದು ಅರ್ಥ ಆದರೆ ಆಮೇಲೆ ಸಾತ್ವಿಕ ಅನ್ನತಕ್ಕಂಥದ್ದು ಅರ್ಥ ಆಗುತ್ತೆ. ಮುಂದಕ್ಕೆ ನೋಡೋಣ ನಾವು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ